ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಭೈರಾಪುರದ ಪ್ರಗತಿಪರ ಕೃಷಿಕ ರುದ್ರೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಭೈರಾಪುರದ ಪ್ರಗತಿಪರ ಕೃಷಿಕರಾದ ರುದ್ರೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ರುದ್ರೇಗೌಡರು ಮೂಲತಃ ಕೃಷಿಕರು. ಅದಕ್ಕೂ ಮುನ್ನ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಆನಂತರದ ದಿವಸಗಳಲ್ಲಿ ತಾವೇ ಒಂದು ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ಶಾಲೆಯ ಜೊತೆಗೆ ಕೃಷಿಯನ್ನು ಕೂಡ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರೇಗೌಡ್ರೆ. ನಮಸ್ಕಾರ ಸರ್. ರುದ್ರೇಗೌಡ್ರೆ, ಎಷ್ಟು ವಯಸ್ಸು ನಿಮಗೆ? 51 ವರ್ಷ. ಈ 8ನೇ ತಾರೀಕಿಗೆ ತುಂಬ್ತದೆ. ಏಪ್ರಿಲ್ 8ಕ್ಕೆ 51 ವರ್ಷ ಆಯಿತು. ಏನು ಓದಿದ್ರಿ ತಾವು? ನಾನು BA TCH ಮಾಡ್ಕೊಂಡಿದ್ದೇನೆ. TCH ಮಾಡಿಕೊಂಡು ಸರ್ಕಾರಿ ಕೆಲಸ ಸಿಗಲಿಲ್ಲ ಶಿಕ್ಷಕ ವೃತ್ತಿನಲ್ಲಿ. ಹಾಗಾಗಿ ಖಾಸಗಿ ಶಾಲೆನಲ್ಲೇ ಒಂದು 2-3 ಶಾಲೆಯಲ್ಲಿ ಒಂದು 12 ವರ್ಷ ಕೆಲಸ ಪ್ರಾರಂಭ ಮಾಡಿ ಆನಂತರ 2006ನೇ ಇಸ್ವಿನಲ್ಲಿ ನಾನೇ ಒಂದು ಕನ್ಲಿನಲ್ಲಿ ಒಂದು ಹಳ್ಳಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು SLV ಇಂಟರ್ನ್ಯಾಷನಲ್ ಶಾಲೆ ಬೈಲಹಳ್ಳಿ ರಸ್ತೆಯಲ್ಲಿ ಕನ್ಲಿಯಿಂದ ಒಂದು 3/4 ಕಿಲೋಮೀಟ್ರ್ ದೂರ ಇದೆ. ಅಂಚಳ್ಳಿಯಿಂದ ಒಂಚೂರು ಒಂದು 1/2 ಕಿಲೋಮೀಟ್ರ್ ಇದೆ. ಸುತ್ತಮುತ್ತ ಏರಿಯಾದಲ್ಲಿ ಒಂದು SLV ಇಂಟರ್ನ್ಯಾಷನಲ್ ಶಾಲೆ ಒಂದು ಹೆಸರನ್ನು ಪಡ್ಕೊಂಡು ಇವತ್ತು ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದೇನೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡಿದರೆ? ಖಂಡಿತ ಮಾಡಿದೆ ಸರ್. ಗೋವಿಂದೇಗೌಡರು ಪೀರಿಯಡ್ ಸಂದರ್ಭದಲ್ಲಿ ನನಗೆ ಆಗಲಿಲ್ಲ. ಅದಾದಮೇಲೆ CETನೆಲ್ಲ ಒಳ್ಳೆ ಸ್ಕೋರ್ ಮಾಡಿದೆ. ಬಟ್ ನನಗೆ PUCನಲ್ಲಿ ಮತ್ತು SSLCನಲ್ಲಿ ಅಂಕ ಕಡಿಮೆ ಇತ್ತು. ಹಾಗಾಗಿ ನನಗೆ ಸರ್ಕಾರಿ ಕೆಲಸ ಸಿಗಲಿಲ್ಲ. ಅದಾದಮೇಲೆ ಸಿದ್ದೇಶ್ವರ ಮಠದ ಒಂದು ಶಾಲೆಯಲ್ಲಿ ಹೆಡೆಡ್ ಆಗುತ್ತೆ ಅಂತ ಸೇರ್ಕೊಂಡು, ಅದಕ್ಕಿಂತ ಮುಂಚೆ ಪ್ರಸನ್ನ ಶಾಲೆಯಲ್ಲಿ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಸೇರ್ಕೊಂಡಿದ್ದೆ. ಆದರೆ ಅಲ್ಲಿ ನನಗೆ ಕೆಲಸ ಸಿಗಲಿಲ್ಲ. ಅದಾದಮೇಲೆ ಮತ್ತೆ ಬೇರೆ 2 ಶಾಲೆ, ಬೂನಹಳ್ಳಿ ರಂಗನಾಥ ಶಾಲೆಗೆ ಹೋಗಿ ಕೆಲಸ ಮಾಡಿದೆ. ಅಲ್ಲೊಂದು 2-3-4 ವರ್ಷ ಆದಮೇಲೆ ಮತ್ತೆ ನನಗೆ ಊರಿಗೆ ಓಡಾಡ್ಲಿಕ್ಕೆ ದೂರ ಆಗುತ್ತೆ ಅಂತೇಳಿ ಮತ್ತೆ ತಣ್ಣೀರಳ್ಳ ಮಠದ ಶಾಲೆಗೆ ಬಂದು ಸೇರ್ಕೊಂಡು ಅಲ್ಲಿ ಮಾಡಿದೆ. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೆ ನಾನೇ ಯಾಕೆ ಒಂದು ಶಾಲೆ ತೆರಿಬಾರ್ದು ಅನ್ನೋ ಒಂದು ಮನಸ್ಸು ಬಂತು. 2006ರಲ್ಲಿ ನನ್ನ ಮದುವೆ ಮತ್ತು ಶಾಲೆ 2 ಒಟ್ಟಿಗೆ ಪ್ರಾರಂಭ ಮಾಡಿದೆ. ಒಂದು ಹಳೇ ಒಂದು ಬಿಲ್ಡಿಂಗ್ನಲ್ಲಿ ಕನ್ಲಿನಲ್ಲಿ ಜಾಗನ ಬಾಡಿಗೆಗೆ ತಗೊಂಡು ಪ್ರಾರಂಭ ಮಾಡಿದೆ. ಒಂದು 2-3 ವರ್ಷ ನಾನು ಪರ್ಮಿಷನ್ ತಗೊಳಕ್ಕಾಗಲಿಲ್ಲ, ಯಾಕೆಂದರೆ ಆ ಬಿಲ್ಡಿಂಗಿಗೆ ಕೊಟ್ಟಿರಲಿಲ್ಲ. ಒಂದು ಹೋರಾಟದ ಪ್ರತಿಫಲ ಒಂದು ಜಾಗ ತಗೊಂಡು ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಆದಮೇಲೆ 2009ರಲ್ಲಿ ನನಗೆ ಪರ್ಮಿಷನ್ ಸಿಕ್ತು. ಯಾಕೆಂದರೆ ಇವತ್ತು ನಾವು ಎಲ್ಲ ಸವಲತ್ತನ್ನು ಪಡ್ಕೊಂಡ್ರೆ ಇವತ್ತು ಪರ್ಮಿಷನ್ ತಗೊಳ್ಳೋದು ಕಷ್ಟ ಇದೆ. ಶಾಲೆ ನಡೆಸೋದು ತುಂಬ ಕಷ್ಟ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗ ಅದು ಪರ್ಮಿಷನ್ ಆಗಿ SSLCಲಿ ಒಂದು 7-8 ಬ್ಯಾಚ್ ಬಂದಿದೆ. ಒಳ್ಳೆ ಫಲಿತಾಂಶನೂ ಕೊಡ್ತಾ ಇದೆ. 100ಕ್ಕೆ 100 ಫಲಿತಾಂಶ ಸಿಗ್ತಾ ಇದೆ. ಒಳ್ಳೆ ವಿದ್ಯಾರ್ಥಿಗಳಿಗೆ ಇತ್ತೀಚಿಗಂತೂ ಒಳ್ಳೆ ಶಿಕ್ಷಕರು ನನಗೆ ಇದ್ದಾರೆ. ಹಾಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ನಾನು ಒಂದು 6-7 ವರ್ಷ ನನ್ನ ಶಾಲೆಯಲ್ಲಿ ನಾನೇ ಶಿಕ್ಷಕನಾಗಿ, ನಾನೇ ಡ್ರೈವರ್, ಆ ವ್ಯಾನಿಗೆ ಓಮಿನಿಗೆ ಡ್ರೈವರ್ ಆಗಿ, ನಾನೇ ಕಸ ಗುಡಿಸೋ ಕೆಲಸದಿಂದ ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೋತಾ ಇದ್ದೆ. ಯಾರೂ ಇಲ್ಲ ಅಂದಾಗ ನಾನು ಒಬ್ಬನೇ ಸಿಂಗಲ್. ಯಾಕೆಂದರೆ LKG UKG 1ನೇ ಕ್ಲಾಸ್ ಪ್ರಾರಂಭ ಮಾಡಿದ್ದೆ. ಅದರಲ್ಲಿ ನನ್ನ ಶ್ರೀಮತಿಯವರು ಸಹಕಾರ ಕೊಟ್ಟರು. ಅವ್ರದ್ದು BSc ಆಗಿತ್ತು. ಆಮೇಲೆ ಮತ್ತೆ ಮಗು ಡೆಲಿವರಿಗೆ ಹೋಗಿ ಆದಮೇಲೆ ನಾವೇ ಶಾಲೆಯನ್ನು ನಡೆಸ್ಕೊಂಡು ಬಂದೆ. ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಶಾಲೆನ ನಮ್ಮ ಶ್ರೀಮತಿಯವರೇ ನೋಡ್ಕೋತಾ ಇದ್ದಾರೆ. ಇದಾದ ನಂತರ ನಾನು ವ್ಯವಸಾಯಕ್ಕೆ ಬಂದೆ. 2018ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ಅದರ ಪರಿಣಾಮ ನಾನು ಮತ್ತೆ ಮನೆಗೆ ಬಂದೆ. ಆ ಒಂದು ವರ್ಷದಲ್ಲಿ ನಾನು ತೋಟ ಮಾಡ್ಕೊಂಡಿದ್ದೆ. 2019ರಲ್ಲಿ ಕೊರೋನಾ ಬಂತು. ಕೊರೋನಾದಲ್ಲಿ ನಮಗೇನು ಕೆಲಸ ಇರಲಿಲ್ಲ. ಆಗ ನಾನು ಉಳಿದ ನಮ್ಮ ತಂದೆಯವರು ಏನು ಮಾಡಿದ್ರು ಆ ಜಾಗಕ್ಕೆಲ್ಲ ಅಡಿಕೆ, ಕಾಫಿ, ತೆಂಗು ಅವರೇ ಹಾಕಿದ್ರು. ಒಂದು 180 ಗಿಡಗಳಿದ್ದು ಈಗ ಫಸಲಿಗೆ ಬರ್ತಾ ಇದೆ. ಶಾಲೆ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನನಗೆ ಶಿಕ್ಷಕ ವೃತ್ತಿ ಅಂದರೆ ಭಾಳ ಪ್ರೀತಿ ಇತ್ತು ಸರ್. ಅದಕ್ಕಿಂತ ಮುಂಚೆ ನಾನು ಆರ್ಮಿಗೆ ಹೋಗಬೇಕು ಅಂತ ಭಾಳ ಇಷ್ಟಪಟ್ಟಿದ್ದೆ. ನಮ್ಮ ಸೋಮಶೇಖರ್ ಅಂತ ನನ್ನ ಆರ್ಮಿ ಸ್ನೇಹಿತ, ಅವನು ಈಗ ಸುಬೇದಾರ್ ಆಗಿ ರಿಟೈರ್ಡ್ ಆಗಿದ್ದಾನೆ. ಅವನು ನಾನು ಭಾಳ ಕ್ಲಾಸ್ಮೇಟ್. ತುಂಬ ಬಡವ ಅವನು. ಒಟ್ಟಿಗೆ ಹೋಗ್ತಾ ಇದ್ದು, ಜೊತೆಯಲ್ಲೇ PUC ಮಾಡೋದು. ಆದರೆ ಬಟ್ ನಾನು PUCನಲ್ಲಿ ನಂಗೆ ಸ್ನೇಹಿತ ಆಗಿದ್ದು ಅವನು. ಅದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಬೆಂಗಳೂರಿನಲ್ಲಿ ನಡೀತು, ಅಲ್ಲಿಂದ ಮೈಸೂರಲ್ಲಿ ನಡೀತು, ಅಲ್ಲಿಂದ ಹುಬ್ಳಿ ಧಾರವಾಡದಲ್ಲಿ ನಡೀತು. ಆಮೇಲೆ ಮತ್ತೆ SSLC ಹಾಸನ ಮುನ್ಸಿಪಲ್ ಹೈಸ್ಕೂಲಲ್ಲಿ ಆಯಿತು. PUC ಮತ್ತು ಬೆಂಗಳೂರು ವಿಜಯ ಕಾಲೇಜ್ ಆಯಿತು. ಮತ್ತು ನನಗೆ ಯಾಕೋ ಸರಿಯಾಗಲಿಲ್ಲ. ಮತ್ತು ಹಾಸನ ಕೃಷ್ಣ ಕಾಲೇಜಲ್ಲೇ PUC ಮುಗಿಸ್ಕೊಂಡು ಇಲ್ಲೇ TCH ಮಾಡಿಕೊಂಡು
ಡಿಗ್ರಿ ಕಲಾ ಕಾಲೇಜಿಗೆ ಹೋಗ್ಕೊಂಡು ಇಲ್ಲೇ ನನ್ನ ಶಿಕ್ಷಣ ಮುಗಿಸ್ಕೊಂಡೆ. ಶಿಕ್ಷಣ ಮುಗಿಸ್ತಾ ಹೋಗ್ತಾ ನನಗೆ ಅನ್ನಿಸ್ತು ಆರ್ಮಿಗೆ ನನಗೆ ಐ ಡಿಫಾಲ್ಟ್ ಇರೋದ್ರಿಂದ ನೀನು ಆಗಲ್ಲ, 46 kg 47 kg ಇದ್ದೆ, ನೀನು ಈ ವೆಯ್ಟಿಗೆ ನಿನ್ಗೆ ಸಿಗಲ್ಲ, ಮಿನಿಮಮ್ 50 kg ಇರಲೇಬೇಕು ಅನ್ನೋ ರೂಲ್ಸ್ ಇತ್ತು, ಕಣ್ಣಿನ ಡಿಫಾಲ್ಟ್ ಇರೋದ್ರಿಂದ ಆಗೋದಿಲ್ಲ ಅಂತಂದರು. ಹಾಗಾಗಿ ನಾನೇನು ಮಾಡಿದೆ, ನನಗೆ ಶಿಕ್ಷಕ ವೃತ್ತಿ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಹಾಗಾಗಿ ನಾನು ಶಿಕ್ಷಕ ವೃತ್ತಿ ಮಾಡಬೇಕು ಅಂತ 88-89 ನಂದು SSLC ಮುಗೀತು. ಆ ವರ್ಷನೇ SSLCಗೆ ಲಾಸ್ಟ್ ಮಾಡಿದರು, TCH ಮಾಡಿ. ಅದೇನಾಯಿತು, PUCಗೆ ಹೋಗ್ತು. ನಾನು 92-93 PUCಗೆ ಮಾಡಿದೆ. PUC ಆದಮೇಲೆ ಏನಾಯಿತು, PUCನಲ್ಲಿ ಫಸ್ಟ್ PUCನಲ್ಲಿ ಬೆಂಗಳೂರು ವಿಜಯ ಕಾಲೇಜಲ್ಲಿ ಸ್ವಲ್ಪ, ಬೆಂಗಳೂರಿಗೆ ಹೋದ್ಮೇಲೆ ಕಾಲೇಜು ವೃತ್ತಿನಲ್ಲಿ ಸ್ವಲ್ಪ ಕೆಟ್ಟ ಸವಾಸ, ಅಲ್ಲಿ ವಿಡಿಯೋ ಗೇಮ್ಸ್ ಆಡೋದು, ಬರೀ ಕಾಂಪ್ಲೆಕ್ಸ್ ಸುತ್ತೋದು, ಇದೇ ಕೆಲಸ ಮಾಡ್ಕೊಂಡಿದ್ದು. ಯಾಕೆಂದರೆ ತಪ್ಪು ಮಾಡೋದು ಸಹಜ. ಆ ಹುಡುಗಾಟಿಗೆಯಲ್ಲಿ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ಯಾರು ನಾವು ತಪ್ಪೇ ಮಾಡಿಲ್ಲ ಅನ್ನೋದು ಸುಳ್ಳು. ಅದು ತಿದ್ಕೊಂಡು ನಡಿತೀವಲ್ಲ, ಅದು ಜೀವನದಲ್ಲಿ ನಮಗೊಂದು ದಾರಿ ಆಗುತ್ತೆ. ನನ್ನ ಅಭಿಪ್ರಾಯದಂತೆ ನನ್ನ ಮಕ್ಕಳಿಗೆ ನಾನು ಶಾಲೆಯಲ್ಲಿ ಹೇಳ್ತಾ ಇರ್ತೀನಿ, ತಪ್ಪು ಮಾಡ್ದಂಗೆ ಯಾರೂ ಇಲ್ಲ, ತಪ್ಪೆಲ್ಲರೂ ಮಾಡ್ತಾರೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳೋರೆಲ್ಲ ಸುಳ್ಳೆ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಅದು ಒಂದು ಹಂತ, ಗೊತ್ತಿಲ್ಲದ ಸಮಯದಲ್ಲಿ ನಾವು ತಪ್ಪು ಮಾಡೋದು ಅದು ಸಹಜ. ಆದರೆ ನಾವು ಗೊತ್ತಾದ ಮೇಲೆ ಮಾಡ್ತೀವಲ್ಲ, ಅದು ಮೋಸ, ಫ್ರಾಡ್ ನನ್ನ ಲೆಕ್ಕದಲ್ಲಿ. ಆಗ ಆ ಸಂದರ್ಭದಲ್ಲಿ ನನಗೆ ಅಷ್ಟೊಂದು ಹುಡುಗಾಟಿಗೆ PUCನಲ್ಲಿ ಅಲ್ಲಿದೆ. ಫಸ್ಟ್ PUC ಫೇಲ್ ಆದೆ. ಸೆಕೆಂಡ್ PUCನಲ್ಲಿ ನಮ್ಮ ಚಿಕ್ಕಮ್ಮ ಹೊಡೆದ್ರಂತ ಕದ್ದು ಬಂದೆ. ಇಲ್ಲೇ ನಮ್ಮಪ್ಪ ಅಂಗಡಿಗೆ ಹಾಕೊಂಡ್ರು, ಮಿಲ್ಲಿತ್ತು. ನನಗೆ ಕ್ರಿಕೆಟ್ ಆಡೋದು ಅಂದ್ರೆ ಭಾಳ ಆಸೆ ಇತ್ತು. ಆಚೆಗೆ ಹೋದರೆ ಹೊಡ್ಕೊಂಡು ಕರ್ಕೊಬರೋರು. ನಾನೇನು ಮಾಡಿದೆ, ಕೊನೆಗೆ ಯಾಕೋ ಇದು ಜೈಲುವಾಸ ನನಗೆ ಅಂತೇಳಿ ಮತ್ತೆ ಓದಲಿಕ್ಕೆ ವಾಪಸ್ ಹೋದೆ. ಕೃಷ್ಣ ಕಾಲೇಜಿಗೆ ಹೋದೆ. ಫಸ್ಟ್ PUC ಪಾಸ್ ಮಾಡ್ಕೊಂಡೆ, ಕೃಷ್ಣ ಕಾಲೇಜಿಗೆ ಹೋದೆ. ಅಲ್ಲಿಂದ ಓದಬೇಕು ಅನ್ನೋದಕ್ಕೆ ನನಗೆ ನಾನೇನು ಆರ್ಮಿನಲ್ಲಿ ಸೋಮಶೇಖರ್ ಅಂತ ನನಗೆ ಸ್ನೇಹಿತ ಸಿಕ್ತ. ಅವನ ಸಹವಾಸ, ಒಳ್ಳೆ ಸಹವಾಸ ಸಿಕ್ತು. ಅವನ ಜೊತೆ ನಾನು ಓದ್ಕೊಂಡು, ಅವ್ನು ಕೊನೆಗೆ ಸ್ಪೋರ್ಟ್ಸಲ್ಲಿದ್ದ. ಅವನು ಆರ್ಮಿನಲ್ಲಿ ಸ್ಪೋರ್ಟ್ಸಲ್ಲಿ ಸೆಲೆಕ್ಷನ್ ಆಗಿ ಹೋದ. ಈಗ ರಿಟೈರ್ಡ್ ಆಗಿ ಈಗ ಒಂದು 6 ತಿಂಗಳು ವರ್ಷ ಆಯಿತು ಬಂದಿದ್ದಾನೆ ಹಾಸನ್ಗೆ. ನನಗೆ ಆರ್ಮಿಲಿ ಹೆಂಗೂ ಸಿಗಲ್ಲ ಅಂತ ಗೊತ್ತಾಯ್ತು. ಆಗ TCHಗೆ ಅಂತ ನಾವಿಬ್ಬರು ಹೋದು. ಬಟ್ ಅವ್ರು ಬಡಸ್ತನದಲ್ಲಿ ಅವರು ಮಾಡಿಸ್ಕೋಕ್ಕಾಗಲ್ಲ, ನಮ್ಮ ಮನೇಲೂ ಆಟ ಸಂದರ್ಭದಲ್ಲಿ ಸೇರಿಸಲಿಲ್ಲ. ಅನಧಿಕೃತ TCH ಶಾಲೆಗಳು ಉಟ್ಕೊಂಡು, ಆಗ ನಾನೇನು ಮಾಡಿದೆ, ಅನಧಿಕೃತ ಶಾಲೆಗೆ ಹೋಗಿ ಸೇರಿಕೊಂಡೆ. ಆಗ ಆಶೀರ್ವಾದ ಅಂತ ಹಾಸನಲ್ಲಿ ಆಗಿತ್ತು, ಅದನ್ನು ಆಲೂರಿಗೆ ನನಗೆ ಟ್ಯಾಗ್ ಮಾಡಿದ್ರು ಗೌರ್ಮೆಂಟ್ TCH ಅಂತ ಮಾಡಿ. ಅಲ್ಲಿ ನಾನು TCH ಮುಗಿಸ್ಕೊಂಡೆ. TCH ಆದಮೇಲೆ ನನ್ನ ಬುದ್ಧಿ ಬೆಳವಣಿಗೆ SSLC ಆದಮೇಲೆ ಚೆನ್ನಾಗ್ತಾ ಹೋಯ್ತು. ಮಕ್ಕಳು ದಡ್ಡ ಅಂತ ಹೇಳ್ತಾರೆ, ಆದರೆ ಬುದ್ಧಿವಂತ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ಅವರು PUC ಆಫ್ಟರ್ SSLC ಅವರು ವೀಕ್ ಆಗ್ತಾ ಬರ್ತಾರೆ. ಕೆಲವು ಅಂದರೆ 100% ಅಂತಲ್ಲ, ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯತೆಗಳು ತುಂಬ ಇದೆ. ಈಗ SSLCವರೆಗೂ ಅವ್ನು ವೀಕ್ ಇದ್ದು, SSLC ಆದಮೇಲೆ ಅವ್ನು ಬದಲಾವಣೆ ಆಗೋವಂಥದ್ದು ತುಂಬ ಇದೆ. ಆ ಥರದ ಉದಾಹರಣೆಗಳು ಸಾಕಷ್ಟು. ಅದಕ್ಕೆ ನಾನು ನಮ್ಮ ಚಿಕ್ಕಪ್ಪ ಒಬ್ಬರು ಬೆಂಗಳೂರಲ್ಲಿ ಅವ್ರ ಮನೆಯಲ್ಲಿ ಇದ್ದೆ, ನಾಗರಾಜ್ ಗೌಡ ಅಂತ. ಅವ್ರು ಬ್ಯಾಂಕಲ್ಲಿದ್ರು, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೂ ಮ್ಯಾಥ್ಸ್ ನನಗೆ ತುಂಬ ತಲೆ ಒಳಗೆ ಹೋಗ್ತಿರಲ್ಲ. ಹೊಡ್ತಾ ಅಂದರೆ ಐರನ್ ಬಾಕ್ಸ್ ವೈರಲ್ಲಿ ಹೊಡಿತಾ ಇದ್ರು ಅಂದರೆ ಬೆನ್ನಲ್ಲಿ ಬಾಸುಂಡೆಗಳು ಕಪ್ಪಗೆ ರಕ್ತ ಇಪ್ಪಿಟ್ಟಿರೋದು. ನಾನು ಅವ್ರನ್ನ ಬೈಕ್ ಕಳ್ತಿದ್ದೆ, ಬೇರೆ ಥರದಲ್ಲಿ ಅನ್ಕೋತಿದ್ದೆ. ಆದರೆ ಇವತ್ತು ನನಗೆ ಅನ್ಸುತ್ತೆ ಅವ್ರು ಏನಕ್ಕೆ ಹೊಡಿತಾಯಿದ್ರು, ನನಗೆ ನನ್ನ ಜೀವನ ರೂಪ್ಸಕ್ಕೆ ಹೊಡಿತಾಯಿದ್ರು. ಇವತ್ತು ಶಾಲೆಯಲ್ಲಿ ಹೊಡೆಯೋದು ಅದೇ ಉದ್ದೇಶ ಅಷ್ಟೇ ಮಕ್ಳುಗಳಿಗೆ. ಆದರೆ ನಾನು ಅದೇ ಹೊಡ್ತಾ ನಾನು ಬಂದಾಗ ನನ್ನ ಮಕ್ಳುಗಳಿಗೆ ಹೊಡೆದಿದ್ದೀನಿ. ತುಂಬ ಇನ್ಸಿಡೆಂಟ್ಗಳು ನಡೆದೋಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಆದರೆ ಇವತ್ತು ಯಾವ ಮಕ್ಳಿಗೂ ಹೊಡಿಯೋಕ್ಕೆ ಹೋಗಲ್ಲ. ಏಕೆಂದರೆ ಇವತ್ತಿನ ಒಂದು ಏನು TV ಬಂದು ಆ ಮಕ್ಕಳ ಮನಸ್ಸು ಸಮಾಜನ ಕುಲಗೆಡಿಸಿದೆ. TV ನೋಡೋಕ್ಕೆ ಹೋಗಲ್ಲ ನಾನು. ಏನನ್ನು ನೋಡಿದ್ರೆ ಕೆಲವೊಂದು ನ್ಯೂಸ್ಗಳು ನೋಡ್ತೀನಿ, ಅದು ಕಮ್ಮಿ. ನಂದೇನಾರು ಬೆಳಗ್ಗೆ 7 ಗಂಟೆಗೆ ನಾನು ತಿಂಡಿ ಮಾಡ್ಕೊಡ್ತಾಳೆ ನನ್ನ ಹೆಂಡ್ತಿ. ತೋಟದ ಹತ್ರಕ್ಕೆ ಬಂದರೆ ಮತ್ತು ರಾತ್ರಿ ನಾನು, ಅದು ಬೇಸಿಗೆ ಟೈಮಲ್ಲಂತೂ ರಾತ್ರಿ 10:30-11 ಗಂಟೆ ಮನೆಗೆ ಹೋಗೋದು ಊಟಕ್ಕೆ. ಇಲ್ಲ ಈ ಮಳೆ ಆದರೆ ಸ್ವಲ್ಪ ಒಂದು 7-7:30-8 ಗಂಟೆ ಒಳಗೆ ಹೋಗ್ಬಿಡ್ತೀನಿ. TV ನೋಡೋದು ನಾನು ಕಡಿಮೆ. ಆದರೆ ನನಗೆ ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿದ್ದು, ನಾನು ಶಿಕ್ಷಕ ಆಗಬೇಕು, ಮಕ್ಳಿಗೆ ಪಾಠ ಕಲಿಸ್ಬೇಕು, ಮಕ್ಕಳ ಜೊತೆ ಆಟ ಆಡಬೇಕು, ಈ ರೀತಿ. ನಾನು ಇವತ್ತು ನನ್ನ ಹಾಸನ ಇದರೊಳಗಡೆ ಹೋದರೆ, ಗ್ರೌಂಡಲ್ಲಿ ಹೋದರೆ, ಈಗ ಹೋಗ್ತಾ ಬಿಟ್ಬಿಟ್ಟಿದ್ದೀನಿ. ಅಲ್ಲಿಂದ ಯಾವಾಗ ನಾನು ಹೊರಗಡೆ ಬಂದೆ ಶಿಕ್ಷಕ ವೃತ್ತಿಯಿಂದ ನನ್ನ ಮನೆಯವ್ರಿಗೆ ವಹಿಸ್ಕೊಟ್ಬಿಟ್ಟು, ನಾನು ಯಾವಾಗ ಇಲ್ಲಿ ರಾಜಕೀಯ ಮತ್ತು ಇಲ್ಲಿ ವ್ಯವಸಾಯಕ್ಕೆ ಬಂದೆ, ಆವಾಗಿಂದ ನಾನು ಹೋಗ್ತಾ ಇಲ್ಲ. ಸ್ಪೋರ್ಟ್ಸಲ್ಲಿ ಇಡೀ ಎಂಟೈರ್ ಹಾಸನ ತಾಲೂಕು ಒಳಗಡೆ ನಾನು ರುದ್ರೇಗೌಡ ಅಂದರೆ ಇವತ್ತು ಡಿಪಾರ್ಟ್ಮೆಂಟ್ ಒಳಗಡೆ ಹೇಳ್ತಾರೆ. SLV ಶಾಲೆ ರುದ್ರೇಗೌಡ ಅಂದರೆ ಇವರು ರುದ್ರೇಗೌಡರು. ಆ ರೀತಿ ನಾನು ಹೆಸರು ಮಾಡ್ಕೊ ಬಂದಂತಾನು. ನಾನು ಯಾವುದೇ ಒಂದು ಕೆಲಸ ಕೈ ಹಾಕಿದರೆ ಅಲ್ಲಿ ನನ್ನ ಹೆಸರು ಇರಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬರ್ತೀನಿ. ಅವ್ರ ಕಾಲಲ್ಲಿ ತೋರಿಸಿರೋ ನಾನು ಕೈಲಿ ಮಾಡಿ ಬಂದಿರ್ತೀನಿ ಪ್ರಾಮಾಣಿಕತೆಯಿಂದ. ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿಟ್ಟಿದ್ದಾರೆ. ಆದ್ದರಿಂದ ಶಾಲೆನೂ ತುಂಬ ಚೆನ್ನಾಗಿ ನಡೀತಾ ಇದೆ. ನನ್ನ ವ್ಯವಸಾಯನೂ ಚೆನ್ನಾಗಿದೆ. ನನ್ನ ರಾಜಕೀಯ ವೃತ್ತಿನಲ್ಲಿ ಸ್ವಲ್ಪ ಎಡರು ತೊಡರು ಇದೆ. ಆಲ್ರೆಡಿ ನಾನು ಹಾಲಿ ಸದಸ್ಯ ಇದ್ದೀನಿ. ಇನ್ನೊಂದು 7-8 ತಿಂಗಳಿದೆ ಅಷ್ಟೇ ನನ್ನ ರಾಜಕೀಯ ಬೈರಾಪುರ ಪಂಚಾಯತಿ ಒಳಗಡೆ. ಇವೆಲ್ಲ ನೋಡೇ ನನಗೆ ರಾಜಕೀಯ ಬೇಡ ಅಂತೇಳಿ ನೆಮ್ಮದಿಯಾಗಿ ಜಮೀನು ವ್ಯವಸಾಯ ಮಾಡ್ಕೊಂಡಿದ್ದೀನಿ ಸರ್. ಕೃಷಿ ಕೆಲಸಗಳನ್ನು ಬಾಲ್ಯದಲ್ಲೂ ಮಾಡ್ತಾ ಇದ್ರೆ? ಖಂಡಿತ ಸರ್. ಬಾಲ್ಯ ಅಂದರೆ ನಂದು ಶಿಕ್ಷಣ ಬೆಂಗಳೂರಲ್ಲಿ ನಡೀತಾ ಇತ್ತು. ನಮ್ಮಪ್ಪ ಅಮ್ಮ ನನ್ನ ಮಗ ನಮ್ಮಂಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ತಗೊಂಡೋಗಿ ಬಿಟ್ಟಿದ್ರು. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಬೆಂಗಳೂರು ಮಾರುತಿ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಅದು ಆಡುಗೋಡಿ
ಅಲ್ಲಿ ವಾಸ ಇದ್ದು ಅಲ್ಲೇ 10th ಕ್ಲಾಸ್ ಹೊಂಬೇಗೌಡ ಅನ್ನೋ ಒಂದು ಪ್ರದೇಶ ಇದೆ ವಿಲ್ಸನ್ ಗಾರ್ಡನಲ್ಲಿ, ಅಲ್ಲಿ ಓದ್ಕೊಂಡಿದ್ದೆ. ಹುಬ್ಳಿ ಹತ್ರ ಶಿರ್ಸಿ ಯಲ್ಲಾಪುರ ಅಂತ ಇದೆ, ಅಲ್ಲಿ ಮ್ಯಾಂಗ್ನೀಸ್ ಮೈನ್ಸ್ ಅಲ್ಲಿ ಇದ್ರ MML ಅಲ್ಲಿ 8ನೇ ಕ್ಲಾಸ್ ಮುಗಿಸ್ದೆ. 9ನೇ ಕ್ಲಾಸಿಗೆ ಮೈಸೂರು ನಂಜನಗೂಡು ಹತ್ರ ಕಾರ್ಯ ಮೈನ್ಸ್ ಅಂತ ಇದೆ, ಅಲ್ಲಿಗೆ ಟ್ರಾನ್ಸ್ಫರ್ ಆದರು. ಮತ್ತು ಮೈಸೂರು ನಂಜನಗೂಡು ಹುಲ್ಲಳ್ಳಿಲಿ JHS ಸ್ಕೂಲಲ್ಲಿ 9th ಫುಲ್ ಮುಗಿಸ್ಕೊಂಡೆ. ಮತ್ತು SSLCಗೆ ನಾನೇನು ಮಾಡಿದೆ, ಮತ್ತೆ ನನ್ನ ಹಾಸನ್ಗೆ ಶಾಲೆಗೆ ಬಂದೆ, ಮುನ್ಸಿಪಲ್ ನಮ್ಮ ಮನೆಗೆ ಬಂದೆ. ಇಲ್ಲಿಂದನೇ ಓದ್ಕೊಂಡು ಮತ್ತು PUC ಮತ್ತೆ ಬೆಂಗಳೂರಿಗೆ ಹಾಕಿದ್ರು, ವಿಜಯ ಕಾಲೇಜಿಗೆ. ಅಲ್ಲಿ ನನ್ನ ಸ್ನೇಹಿತರ ಕೆಟ್ಟ ಸಹವಾಸದಿಂದ ಫೇಲ್ ಆದೆ, ಮತ್ತೆ ಪಾಸ್ ಮಾಡ್ಕೊಂಡು ನನ್ನ ಶಿಕ್ಷಣ ಇಲ್ಲೇ ಮುಂದುವರಿತು. ಈ ಕೃಷಿ ಮಾಡಬೇಕು ಅಂತ ಹೇಳಿ ಮತ್ತೆ ಯಾವಾಗ ಅನಿಸಿದ್ದು ನಿಮಗೆ? ನಂದು TCH ಮುಗೀತು. ಮುಗಿದ್ಮೇಲೆ ನನಗೆ ಕೆಲಸ ಸಿಗಲಿಲ್ಲ. ನಮ್ಮ ಮನೆಯಲ್ಲಿ ದನಗಳಿದ್ದು ಒಂದು 7-8, ದಿನ ಬೆಳಗ್ಗೆ ಸಂಜೆಯಿಂದ ಒಂದು 40 ಲೀಟ್ರ್ ಹಾಲು ಹಾಕ್ತಾಯಿದ್ದೆ. ವ್ಯವಸಾಯ ಮಾಡೋದು ಅಲ್ಲಿಂದ ಪ್ರಾರಂಭ ಆಯಿತು ನನಗೆ. ಸುಮಾರು 2000 ಇಸ್ವಿಯಿಂದ ನನಗೆ ವ್ಯವಸಾಯದಲ್ಲಿ ನಂದು TCH ಮುಗಿದ ಮೇಲೆ ಮಾಡ್ತಾಯಿದ್ದೆ. ಆಗ ಈಗೆಲ್ಲ ಈ ಹೆಣ್ಣು ಕೊಡೋ ವಿಚಾರದಲ್ಲಿ ಬಂದಾಗ ರೈತ ಇವನಿಗೇನಿಲ್ಲ ಹಂಗೆ ಹಿಂಗೆ ವ್ಯವಸಾಯ ಮಾಡ್ಕೊಂಡಿರ್ತಾನೆ ಅನ್ನೋ ಒಂದು ಮನೋಭಾವನೆ ಬೆಳೀತಾ ಹೋಯಿತು. ನನಗೂ ವ್ಯವಸಾಯದಲ್ಲಿ ನಾನು ಯಾಕೆಂದರೆ ಅಪ್ಪ ಅಮ್ಮ ಚೆನ್ನಾಗಿದ್ರು, ಅವ್ರದ್ದೇ ಎಲ್ಲ ನಾನೇನೇ ಕೆಲಸ ಮಾಡಿ ಅವ್ರಿಗೆ, ನನಗೆ ಈ ಶಿಕ್ಷಕ ವೃತ್ತಿಗೆ ಯಾಕೆ ಹೋಗಬಾರ್ದು ಅಂತ ನನಗೆ ಮನಸ್ಸಿಗೆ ಬಂತು. ಆವಾಗ ನಾನೇನು ಮಾಡಿದೆ, ನಮ್ಮ ಹಠ ಮಾಡ್ಕೊಂಡು ಕೂತ್ಕೊಂಡೆ. ಪ್ರಸನ್ನ ಶಾಲೆ ಏಡೆಡ್ ಆಗುತ್ತೆ, ಆ ಶಾಲೆಗೆ ಹೋಗಿ ಸೇರ್ಕೋ, ಅದು ನಿನಗೆ ಗ್ರ್ಯಾಂಟಿನೇಟ್ ಆಗುತ್ತೆ ಅಂತ ಅಂದರು. ಒಂದು 6 ತಿಂಗಳು ವರ್ಷದಲ್ಲೇ ಆಗುತ್ತೆ ಅಂದರು. ನಾವು ಅದೇ ಹುಮ್ಮಸ್ಸಲ್ಲಿ ಮಾಡ್ದು, ಆಗಲಿಲ್ಲ. ನಾನೇನು ಮಾಡಿದೆ, ಸ್ವಲ್ಪ ಅವತ್ತು ತುಂಬ ಫಾಸ್ಟ್ ಇದ್ದೆ, ಏನೇ ಕೆಲಸ ಮಾಡಿದ್ರು. ಅವ್ರಿಗೆ ಬಿಲ್ಡಿಂಗ್ ಇಲ್ಲ ಕೊಡೋದಿಲ್ಲ ಅಂತಿದ್ರು. ಅಲ್ಲೇ ಒಂದು ಯಾವುದೋ ಒಂದು ಬಾಡಿಗೆ ಜಾಗ ತಗೊಂಡ್ರು. ನಾನೇ ನಿಂತು 80,000 ಸಾಲ ತಗೊಬಂದು ರಾತ್ರಿ 2 ಗಂಟೆಲಿ ತೊಗೊಂಡು ಸೈಜ್ ಹಾಕ್ಸಿ, ಗಾರೆಯವ್ರು ಬಂದಾಗ ಕೆಲಸದಾಳಿಲ್ಲ ಅಂದಾಗ ನಾವೇ ಟೀಚರ್ಸ್ಗಳು ಒಂದು 2-3-4 ಜನ ಜೆಂಟ್ಸ್ ಟೀಚರ್ ಇದ್ದರು, ಇಡ್ಕೆ ಓದ್ಕೊಟ್ಟು ಗಾರೆ ಕಲಿಸ್ಕೊಟ್ಟು ಎಲ್ಲ ಕಟ್ಕೊಟ್ಟು. ಆದರೆ ಕೊನೆಗಳಿಗೆ ಪಾಪ ಆ ಮನುಷ್ಯನ ಬಗ್ಗೆ ನನಗೆ ಇವತ್ತು ಅಭಿಮಾನ ಇದೆ. ನಾನು ಶಾಲೆ ಮಾಡೋಕ್ಕೆ ಮೂಲ ಕಾರಣ ಆ ಮನುಷ್ಯನೇ ಅನ್ಬೋದು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನಗೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಅಲೆಕ್ಸಾಂಡರ್ PA ಆಗಿದ್ರು, ಟೂರಿಸಮ್ ಮಿನಿಸ್ಟ್ರು. ನಾನೇನು ಮಾಡಿದೆ, ಅವರು ಕೇಳ್ಕೊಂಡು ಕಮಿಷನರ್ ಆಫೀಸಲ್ಲೆಲ್ಲ ಡೈರೆಕ್ಟಾಗಿ ಫೋನ್ ಹೊಡ್ಸ್ಕೊಂಡು, ಯಾಕೆ 4 ಗಂಟೆವರೆಗೂ ಬಿಡ್ತಿರ್ಲಿಲ್ಲ ಕಮಿಷನರ್ ಆಫೀಸಲ್ಲಿ. ಇವ್ರು ಹೋಗಿ ಅಲ್ಲಿ ಕೂತಿರೋರು, ನಾನು ಫೋನ್ ಹೊಡ್ಸ್ಕೊಂಡಿದ್ದೆ, ಅವ್ರು ಬರೋರು, ಜೊತೆಲಿ ಕರ್ಕೊಂಡು ಹೋಗೋರು, ಕೆಲಸ ಮಾಡಿಕೊಡ್ತಿದ್ರು. ಹಾಗಾಗಿ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಇವೆಲ್ಲ ಸ್ವಲ್ಪ ತಿಳುವಳಿಕೆ ಜ್ಞಾನ ಮೂಡ್ತು, ಶಾಲೆ ಮಾಡಲಿಕ್ಕೆ ಯಾವ ರೀತಿ ಏನು ಅಂತ. ಇವ್ರು ಏನಾದರೂ ಮಾಡಿಸ್ಕೊಡ್ಲಿಲ್ಲ. ಅಲ್ಲಿಂದ ಬಿಟ್ಟೆ, ಅಲ್ಲಿಂದ ಬುನ್ನಳ್ಳಿ ರಂಗನಾಥ ಶಾಲೆಗೆ ಹೋದೆ. ಅಲ್ಲೂ ನನಗೆ ಯಾಕೆ ದೂರ ಆಯಿತು, ಒಂದು 2-3 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಬಿಟ್ಟು ಬಂದು ಸಿದ್ದೇಶ್ವರ ಶಾಲೆಯಲ್ಲಿ ಕೆಲಸ ಮಾಡಿದೆ. ಅಲ್ಲೂ ನನಗೆ ಯಾಕೆ ನನ್ನೇ ಒಂದು ಶಾಲೆ ತೆರಿಬಾರ್ದು ಅಂತೇಳಿ 2006ರಲ್ಲಿ ನನ್ನ ಮದುವೆ ಮೇ ತಿಂಗಳಲ್ಲಿ. ಅಷ್ಟೊತ್ತಿಗೆ ಕಂದ್ಲಿನಲ್ಲೊಂದು ಮಾಡಲಿಕ್ಕೆ ಜಾಗ ನೋಡಿ ನನ್ನ ಹತ್ರ ಇದ್ದ ದುಡ್ಡಲ್ಲೇ ಒಂದು 10,000 ಅಡ್ವಾನ್ಸ್ ಕೊಟ್ಟು ಅಲ್ಲೊಂದು ಶಾಲೆ ಪ್ರಾರಂಭ ಮಾಡಿದೆ, ಸಣ್ಣದಾಗಿ ಒಂದು LKG UKG. ಹೀಗೆ ನಮ್ಮ ಸ್ನೇಹಿತರುಗಳ ಸಹಕಾರದಿಂದ ಒಂದು 45,000 ಕೊಟ್ಟು ಒಂದು ಓಮಿನಿ ತೊಗೊಂಡೆ. ಡ್ರೈವಿಂಗು ಬರ್ತಾರಲ್ಲ, ಈಗ ಬೇರೆಯವ್ರ ಗಾಡಿ ಕೊಟ್ಟಿದ್ದೆ. ಅವರು ಒಂದು 15 ದಿವಸ ತಿಂಗಳು ಹೊಡೆದ್ರು, ಕೈ ಬಿಟ್ಟರು. ನನಗೇನಪ್ಪ ಮಾಡೋದು ಅಂತ ತಲೆಗೊಡ್ಲಿಲ್ಲ. ಆಗ ನಾನೇ ಒಂದು ಗಾಡಿ ತೊಗೊಂಡು ಸುಮ್ಮನೆ ಒಂದು ದಿವಸ ಡ್ರೈವಿಂಗ್ ಟೆಚ್ಚಿತ್ತು, ಕೂತ್ಕೊಂಡು ಓಡಿಸ್ದೆ. ಅಂತ ಪಕ್ಕದಲ್ಲಿ ಡ್ರೈವರ್ ಕೂತ್ಕೊಂಡಿದ್ರು. ಪರವಾಗಿಲ್ಲ, ನನಗೂ ಡ್ರೈವಿಂಗ್ ಬರುತ್ತೆ. ಅವತ್ತು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡೋಗಿ ನಮ್ಮ ಸಿಂಗಾಪುರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು, ಅವತ್ತು ಪಕ್ಕ ಡ್ರೈವರ್ ಇಟ್ಕೊಂಡು ಒಂದು 4 ದಿನ ನಾನೇ ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ತಿರುಗಿ ನೋಡಲಿಲ್ಲ ಸರ್. ಬೆಳಗ್ಗೆ 6, ಸಂಜೆ 6 ಟ್ರಿಪ್ಪು. ಅವತ್ತು ಸಿಲಿಂಡ್ರಲ್ಲಿ ಓಡಿಸ್ತಾ ಇದ್ದು, ಡೈಲಿ ಒಂದು ಸಿಲಿಂಡ್ರ್ ಖಾಲಿ ಆಗ್ತಾಯಿತ್ತು. ಅದ್ರ ಜೊತೆಗೆ ಒಂದು 2-3 ವರ್ಷ ಆದ ನಂತರ ಮೀನು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ ಶಾಲೆ ಜೊತೆಗೆ. ನನಗೆ ಪ್ಲಸ್ ಆಗಿದ್ದು ಆ ಮೀನು ಸಾಕಬೇಕಾದ್ರೆ, ಯಾಕೆಂದರೆ ನನ್ನ ಆದಾಯ ಮೂಲ ಇರಲಿಲ್ಲ ನನಗೆ. ನಾನೇನು ಬರ್ತಾಯಿತ್ತು ನನ್ನ ಜೀವನಕ್ಕೆ ಸಾಕಾಗ್ತಿತ್ತು ಅಷ್ಟೇ. ಸ್ಕೂಲ್ದು ಅಲ್ಲಿಗೆ ನೇರ, ಯಾವುದೇ ದುಡ್ಡು ಉಳಿಸೋ ಅಂತ ಇದಿಲ್ಲ. ಆಗ ಭಗವಂತನ ಆಶೀರ್ವಾದನ ಏನೋ ಗೊತ್ತಿಲ್ಲ, ಮೀನು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆ ವರ್ಷ ಒಂದು 2 ಲಕ್ಷ ಆಯಿತು. ಅಂದರೆ 6 ತಿಂಗಳಿಗೆ ಬೆಳೆ ಬರ್ತಾಯಿತ್ತು. ಇನ್ನೊಂದು ಗುಂಡಿ ತೆಗ್ದು ಅಲ್ಲಿ ಬೋರ್ ಹಾಕ್ಸ್ದೆ, ನೀರು ಚೆನ್ನಾಗಿ ಬಂತು ನಮ್ಮ ಜಾಗದಲ್ಲಿ. ಬೇರೆ ಜಾಗದಲ್ಲಿ ನಮ್ಮ ಮಾವನ ಮನೆ ಜಾಗದಲ್ಲಿ ಮಾಡಿದ್ದೆ. ಅಲ್ಲಿ ಬಿಟ್ಟು ಅಲ್ಲಿ 8 ಲಕ್ಷ ಸಿಕ್ಬಿಡ್ತು. ಒಂದು 20 ವರ್ಷದ ಹಿಂದೆ ದೊಡ್ಡ ದುಡ್ಡು 8 ಲಕ್ಷ. ವರ್ಷಕ್ಕೆ 3 ಬೆಳೆ ತೆಗಿತಾ ಇದೆ. ಅದು ಹೋಗ್ತಾ 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 ವರ್ಷಕ್ಕೆ ಒಂದು 20-25 ಲಕ್ಷದವರೆಗೂ ಆದಾಯ ಸ್ಟಾರ್ಟ್ ಆಯ್ತು ನನಗೆ. ಆ ದುಡ್ಡನ್ನೆಲ್ಲ ಜಾಗ ತೊಗೊಂಡೆ, ಬಿಲ್ಡಿಂಗ್ ಮಾಡಿದೆ. ಒಂದು ಪೈಸಾನು ನಾನು ಪೋಲಾಗಕ್ಕೆ ಬಿಡಲಿಲ್ಲ. ಅಷ್ಟು ಎಚ್ಚರಿಕೆಯಲ್ಲಿ ಆ ಹಣನ ಉಪಯೋಗಿಸ್ಕೊಂಡದ ಪ್ರತಿಫಲ ನನ್ನ ಸಂಸ್ಥೆ ಬೆಳೆ ನಿಂತಿದೆ. ಇವತ್ತು 450-500 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಒಂದು 25-30 ಜನಕ್ಕೆ ಕೆಲಸ ಆಗಿದೆ ಅಲ್ಲಿ. ಹಾಗಾಗಿ ನನಗೂ ಸ್ವಲ್ಪ ಶಿಕ್ಷಕ ವೃತ್ತಿ ಹೊರೆ ಅನ್ನಿಸ್ತು. ನಮ್ಮ ಮನೆಯವ್ರು ಇನ್ನೂ ನೋಡ್ಕೋತೀನಿ ಅಂದರು. ನಾನು ಬೇರೆಯವ್ರಿಗೆ ಟ್ಯಾಗ್ ಮಾಡಿದ್ದೆ, ಆಮೇಲೆ ಇಲ್ಲ ನಾನೇ ನೋಡ್ಕೋತೀನಿ ಅಂದರು. ಅವ್ರಿಗೆ ಸಂಪೂರ್ಣ ಜವಾಬ್ದಾರಿ. ಯಾಕೆಂದರೆ ನಾನು ಒಬ್ಬರು ನೋಡ್ತಾ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಹೋಗಿ ನಾನು ಕೈ ಹಾಕಲ್ಲ. ಯಾಕೆಂದರೆ ಎಲ್ಲರೂ ಅಡುಗೆ ಮಾಡೋಕ್ಕೆ ಹೋದ್ರೆ ಅದು ಅಡುಗೆ ಆಗೋಲ್ಲ. ಒಬ್ಬರೇ ನೋಡಬೇಕು. ಉಪ್ಪು ಹಾಕೋದಾಗಲಿ, ಖಾರ ಹಾಕೋದಾಗಲಿ, ಅದು ರುಚಿ ನೋಡೋದಾಗಲಿ ಒಬ್ಬರೇ ನೋಡಬೇಕು, ಆಗಲೇ ಅದು ಅಡುಗೆ ಆಗೋದು. ಅದಕ್ಕೆ ನಾನೇನು ಮಾಡಿದೆ, ನನ್ನ ಹೆಂಡ್ತಿಗೆ ಏನು ಕೊಟ್ಟಿದ್ದೀನಿ ಜವಾಬ್ದಾರಿ, ಇವತ್ತು ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಒಳ್ಳೆಯ ಹೆಸರನ್ನು ಬೆಳೆಸ್ಕೊಂಡು ಹೋಗಿದೆ. ಹಾಗಾಗಿ ಶಾಲೆನೂ ಚೆನ್ನಾಗಿ ನಡೀತಾ ಇದೆ. ಕಂದ್ಲಿಯಲ್ಲೇ ಯಾಕೆ ಪ್ರಾರಂಭ ಮಾಡಿದ್ರಿ ಶಾಲೆನ?
ಸರ್ ನಾನು ತಣ್ಣೀರಳದಲ್ಲಿ ಕೆಲಸ ಮಾಡ್ತಾಯಿದ್ದು ಮಟ್ರ ಶಾಲೆಯಲ್ಲಿ. ಬೈರಾಪುರದಲ್ಲಿ ಒಂದು ಶಾಲೆ ನಡೀತಾ ಇತ್ತು. ಸ್ವಲ್ಪ ನನ್ನ ತಂದೆ ತಾಯಿಗಳು ನನಗೆ ಕೋಆಪ್ರೇಟ್ ಕಮ್ಮಿ ಅವತ್ತಿನ ಇದರಲ್ಲಿ. ನಾನು ಸಿಂಗಲ್ ಆಗಿ ಹೋದೆ. ಅದು ಯಾಕೆಂದರೆ ಇದನ್ನು ಹೇಳಲೇಬೇಕು ನಾನು. ನನ್ನ ತಂದೆ ತಾಯಿ ನನಗೆ ಅಲ್ಲಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಹಂಗೆ ನಾನೇನು ಮಾಡಿದೆ, ಹೋದೆ ಬೇರೆ ಕಡೆ ಒಂದು ಜಾಗದಲ್ಲಿ, ಬಾಡಿಗೆ ಜಾಗದಲ್ಲಿ ನೋಡ್ಕೊಂಡು ಮಾಡಿದೆ. ಬಾಡಿಗೆ ಜಾಗದಲ್ಲಿ ಮಾಡಿದೆ. ಮತ್ತು ಜೊತೆಗೆ ಇಲ್ಲಿ ಮಾಡಲಿಕ್ಕೆ ಏನಾಗುತ್ತೆ, ಇಲ್ಲಿ ನನ್ನ ಬೇಜಾನ್ ಜಾಗ ಇತ್ತು, ಮಾಡ್ಬೋದಾಗಿತ್ತು. ಒಂದು ಶಾಲೆ ನಡೀತಾ ಇತ್ತು ಜೊತೆಗೆ. ಇನ್ನೊಂದು ಶಾಲೆ ಮುಂದೆ ಫೈಟ್ ಮಾಡೋದು ಬೇಡ ಅಂತ ಕಂದ್ಲಿನಲ್ಲಿ ಯಾವುದೇ ಖಾಸಗಿ ಶಾಲೆ ಇರಲಿಲ್ಲ. ಎಗ್ಚಿ ಬಿಟ್ಟರೆ ಎಗ್ಚಿ ಕನ್ನಡ ಮಾಧ್ಯಮ, ಅದು ಪ್ರೈಮರಿ ಶಾಲೆ ಇರಲ್ಲ, ಹೈಸ್ಕೂಲ್ ಮಾತ್ರ ಇತ್ತು ನಾನು ಪ್ರಾರಂಭ ಮಾಡಿದಾಗ. ಈಗ ಅದು ಪ್ರೈಮರಿ ಶಾಲೆನೂ ಮಾಡಿದರೆ, ಆಂಗ್ಲ ಮಾಧ್ಯಮನೂ ಮಾಡ್ಕೊಂಡಿದ್ದೆ ನಾನು ಮಾಡಾದಮೇಲೆ. ಅದಕ್ಕೋಸ್ಕರ ಅಲ್ಲಿ ಯಾವ ಶಾಲೆ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಕಂದ್ಲಿನ ಆಯ್ಕೆ ಮಾಡಿಕೊಂಡೆ ಸರ್. ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಈ ಕೃಷಿ ಎಷ್ಟು ಜಮೀನಿತ್ತು ನಿಮಗೆ? ಸರ್ ನಮ್ಮದು ಒಂದು 8-10 ಎಕರೆ ಜಾಗ ಇದೆ ಸರ್. 10 ಎಕರೆ 10 ಎಕರೆ ಜಮೀನಿದೆ. ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು ಅಲ್ಲಿ? ಸರ್ ಆಲೂಗೆಡ್ಡೆ, ರಾಗಿ, ಜೋಳ, ತೆಂಗಿತ್ತು ಒಂದು 180. ನಾನು ಸಪೋರ್ಟ್ ಮಾಡ್ಕೊಂಡು ಅವ್ರ ಜೊತೆ ಇದ್ದೆ. ಆಮೇಲೆ ಮತ್ತೆ 2019ರಿಂದ ನೀವೇ ಸಂಪೂರ್ಣವಾಗಿ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ಬಂತು? 28/8/18 ನಮ್ಮ ತಂದೆ ತೀರ್ಕೊಂಡ್ರು. ಆಗ ನಮ್ಮ ತಾಯಿ ಒಬ್ಬರೇ ಇದ್ದರು. ನಾನು ಫ್ಯಾಮಿಲಿಯಲ್ಲೇ ಕಂದ್ಲಿನಲ್ಲೇ ಇದ್ದು, ನನ್ನ ಮಕ್ಕಳು ಸಣ್ಣ ಇದ್ದರು. ನಾವೇನು ಮಾಡ್ತಾಯಿದ್ದು, ಹೋಗಿ ಬಂದು ಮಾಡ್ತಾಯಿದ್ದು. ಅಲ್ಲಿಂದ ಅಮ್ಮ ಒಬ್ಬರೇ ಇರ್ತಾಯಿದ್ರು ಮನೆಯಲ್ಲಿ. ನಮ್ಮ ಪದ್ಧತಿ ಅಂತ 11 ತಿಂಗಳು ತಿಥಿ ಮಾಡಬೇಕಿತ್ತು ಪ್ರತಿ ತಿಂಗಳನ್ನು. ನಾನು ಬಂದಿಲ್ಲೆಲ್ಲ ಕೆಲಸ ಮಾಡ್ಕೊಂಡು ಸ್ಕೂಲ್ ಹತ್ರನೂ ಹೋಗಿ, ಹಾಗೆ ಇನ್ನೇನು ಮಾಡೋದು, ಜಮೀನೆಲ್ಲ ಹಾಳು ಬೀಳುತ್ತಲ್ಲ ಅಂಥೇಳಿ ಪ್ರಾರಂಭ ಮಾಡಿದೆ. ಆಗ 19 ಆಗಸ್ಟಲ್ಲಿ ನಾನೊಂದು ಶುಂಠಿ ಹಾಕ್ತೆ 1-2 ಎಕರೆಗೆ ಖಾಲಿ ಲ್ಯಾಂಡ್ಗೆ. ಯಾಕೆ ಇದಕ್ಕೆ ಅಡಿಕೆ ಹಾಕ್ಬಾರ್ದು ಅಂತ ಮನಸ್ಸು ಬಂತು. ಮಳೆ ಆಗಸ್ಟ್ ತಿಂಗಳಲ್ಲಿ ಯಾರೋ ಅಷ್ಟು ಮಳೆ ಇತ್ತು, ಯಾರು ಹಾಕ್ತಿರೋ. ಆದರೂ ಒಂದು ಧೈರ್ಯ ಮಾಡಿ ಶುಂಠಿ ಹೋದ್ರೂ ಪರವಾಗಿಲ್ಲ, ಅಡಿಕೆ ಕೂರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಹಾಕ್ತೆ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿಗೆ ಕರೆಕ್ಟ್ 6 ವರ್ಷ ಆಗಿದೆ. ಹೋದ ವರ್ಷ ಒಂದು 10 ಕ್ವಿಂಟಲ್ ಕೂದೆ, ಅದಕ್ಕಿಂತ ಮುಂಚೆ ಒಂದು ಕ್ವಿಂಟಲ್ ಸಿಕ್ಕಿತ್ತು. ಈ ವರ್ಷ ಒಂದು 50-60 ಕ್ವಿಂಟಲ್ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಹೊಲದಲ್ಲಿ ಬರಲ್ಲ, ಎಟ್ಟೆ ಜಾಗ ಅಂತೆಲ್ಲ ಅದು ಸತ್ಯನೇ. ಯಾಕೆಂದರೆ ಕರೆಕ್ಟಾಗಿ ಒಂದು 3 ತಿಂಗಳು ನೀರೇ ಇಲ್ಲ ಅಂದರೆ ಹೊಲದಲ್ಲಿರುವಂಥ ಯಾವುದೇ ಅಡಿಕೆ ಗಿಡಗಳು ಉಳಿಯಲ್ಲ. ಇವತ್ತು ತುಂಬ ಆಗ್ತಾಯಿದ್ದಾರೆ, ಎಲ್ಲಿ ನೋಡಿದರೂ ಕಣ್ಣಿಗೆ ಕಾಣುವಷ್ಟು ಅಡಿಕೆ ಗಿಡಗಳು ಕಾಣ್ತಾ ಇದೆ. ಪ್ರಕೃತಿ ಏನಾದರೂ ಮುನಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅಡಿಕೆ ತೋಟಗಳು ಉಳಿಯಲ್ಲ. ಆದರೆ ನಾನು ನೀರು ಶಾರ್ಟೇಜ್ ಆಯಿತು, ಮತ್ತೊಂದು ಬೋರ್ ಕೊರಿಸ್ದೆ, ಅದು ಸ್ವಲ್ಪ ಕಮ್ಮಿ ಬಂತು. ಮತ್ತೊಂದು ವರ್ಷ ಬಿಟ್ಟು ಮತ್ತೊಂದು ಬೋರ್ ಕೊರಿಸ್ದೆ, ಅದರಲ್ಲೂ ನೀರು ಬಂತು. ಈಗೆಲ್ಲ ಒಂದು 3-4 ಬೋರ್ ಇರೋದ್ರಿಂದ ನಾನೊಂದು ಈಗ ಒಂದು 4,000 ಅಡಿಕೆ ಗಿಡ ಹಾಕಿದ್ದೀನಿ. ಅದಕ್ಕೆಲ್ಲ ಸಫಿಷಿಯೆಂಟಾಗಿ ಮೇಂಟೈನ್ ಆಗ್ತದೆ. ಆದರೆ ವಿದ್ಯುತ್ ಏನು ಕಣ್ಣ ಮುಚ್ಚಾಲೆ ಆಡ್ತಾಯಿದೆ, ಅದರದ್ದೇ ಒಂದು ಪ್ರಾಬ್ಲಮ್ ಆಗಿದೆ. ಆದರೆ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಏನಾದ್ರು ಆದಾಯ ಸ್ಟಾರ್ಟ್ ಆದಮೇಲೆ ಸೋಲಾರ್ ಹಾಕಿಸ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ. ಎಲ್ಲದಕ್ಕೂ ಸೋಲಾರ್ ಹಾಕೊಂಡ್ರೆ ಅದು ಕರೆಂಟು ಎರಡೂ ಯೂಸ್ ಮಾಡ್ಕೊಂಡು ಏನೋ ಒಂದು ಮಾಡ್ಬೋದಲ್ಲ ಅನ್ನೋದು ಉದ್ದೇಶ ನಂದು. ಅಡಿಕೆ ತೋಟವನ್ನು ನೋಡಿದ್ವಿ ನಾವು, ಚೆನ್ನಾಗಿದೆ. 5 ವರ್ಷಕ್ಕೆ ಏನು ಬರಬೇಕಿತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ಚೆನ್ನಾಗಿ ಬಂದಿರೋ ಅಂಥದ್ದು. ಹೇಗೆ ನಿರ್ವಹಣೆಯನ್ನು ಮಾಡ್ತೀರಿ, ಏನೇನು ಕೆಲಸವನ್ನು ಮಾಡ್ತೀರಿ ಅದಕ್ಕೆ? ಸರ್ ಇದು ನಾನು ಅಡಿಕೆ ಹಾಕಿದ್ಮೇಲೆ ನಾನು ಏನು ಮಾಡಿದೆ, ಸ್ವಂತ ಟ್ಯಾಕ್ಟರ್ ತೊಗೊಂಡೆ. ನಾನೇನು 500 ಗಂಟೆ ಹೊಡೆದಿದ್ದೀನಿ 4-5 ವರ್ಷಕ್ಕೆ. ಯಾಕೆ ನಾನೇ ಸ್ವಂತ ಉಳುಮೆ ಮಾಡಿದೆ. ನನ್ನ ಟೈಮಿಗೆ ಟ್ಯಾಕ್ಟರ್ ಸಿಗಲ್ಲ, ಹಾಗಾಗೋಸ್ಕರ ಅದು ಏನಾರಾಗಲಿ ಅಂತ ಹೇಳಿ ನಾನೇ ಟ್ಯಾಕ್ಟರ್ ತೊಗೊಂಡು ನನಗೆ ಯಾವಾಗ ಬೇಕು ಆ ಸಂದರ್ಭದಲ್ಲಿ ನನಗೆ ಉಳುಮೆ ಮಾಡ್ಕೊಂಡಿದ್ದೀನಿ. 3.5 ಇಂದ 4 ವರ್ಷ ನಾನು ಸತತವಾಗಿ ಉಳುಮೆ ಮಾಡಿದ್ದೀನಿ. ಯಾಕೆ ಸಣ್ಣ ಗಿಡದಲ್ಲಿ ಉಳುಮೆ ಬೇಕೇ ಬೇಕು. ಭೂಮಿ ಗಟ್ಟಿ ಆದರೆ ಬೇರು ತುಂಬ ಸ್ಮೂತ್ ಇರುತ್ತೆ, ಹಾಗಾಗಿ ಹೋಗಲ್ಲ. ಎಲ್ಲ ಉಳುಮೆ ಮಾಡಲೇಬಾರ್ದು ಅಂತಾರೆ. ಆದರೆ 4 ವರ್ಷದ ನಂತರ ಉಳುಮೆ ಮಾಡಬಾರ್ದು. ನನ್ನ ಲೆಕ್ಕದಲ್ಲಿ ರೋಟ್ರಿನೂ ಹೊಡಿಬಾರ್ದು ಅನ್ನೋದು ಉದ್ದೇಶ ನಂದಿದೆ. ಅದ್ರ ಮೇಲೆ ಗೊಬ್ಬರ ನಾನೇನು ಮಾಡ್ತೀನಿ ಅಂದರೆ, ಬುಡಕ್ಕೆ ಹಾಕ್ಬಾರ್ದು, ಬೀದಿಗೆ ಚೆಲ್ಲಬೇಕು ಅಂತಾರೆ. ಈಗ ಬುಡಕ್ಕೆ ಹಾಕಿದ್ರು ಅದ್ರ ನೀರು, ಗೊಬ್ಬರದ ನೀರು ಹರಿದು ಬೀದಿಗೆ ಬರೋದು. ನನ್ನ ಉದ್ದೇಶ ಅದು, ನನ್ನ ಕಾನ್ಸೆಪ್ಟಲ್ಲಿ ನಾನು ಬುಡಕ್ಕೆ ಹಾಕಿದ್ದೀನಿ. ಆದರೆ ಕೆಲವರು ಹೇಳೋದೇನೋ ಬೀದಿಗೆ ಹಾಕಬೇಕು, ಅದಿರೋದು ಬೇಕಾ. ನಿಜ, ನಾವು ಕೈಯಿಂದನೇ ಅನ್ನ ತಿನ್ನೋಕ್ಕಾಗೋದು, ಅದು ಬೇರೆ ಎಲ್ಲಿದೆ ಅಲ್ಲಿಂದನೇ ಅದು ಆಹಾರ ತಗೊಳ್ಳೋದು. ಆದರೆ ಆ ಬಂದಂಥ ನೀರು ಇಲ್ಲಿ ಬುಡಕ್ಕೆ ಹೋಗುತ್ತೆ. ಅದರತ್ತಕ್ಕೆ ಫಸ್ಟೇ ಹಾಕಿದ್ರೆ ಹರಿದು ಹೋಗುತ್ತೆ. ಮಳೆಗಾಲದಲ್ಲಿ ಆಗಲಿ ಅದು ಮೇಲಿಂದ ಹರಿದಾಗ ಮಣ್ಣೊಳಗಡೆ ಮಿಕ್ಸ್ ಆಗಿ ಬರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಕುರಿ ಗೊಬ್ಬರ ಹಾಕಿದ್ದೀನಿ, ಕೋಳಿ ಗೊಬ್ಬರ ನಾನು ತೋರಿಸ್ತಾ ಇಲ್ಲ. ಆದರೆ ನಾನು ಶುಂಠಿ ಒಳಗೆ ಹಾಕಿದಾಗ ಅದಕ್ಕೆ ಬೇಕಾದಂಥ ಎಲ್ಲ ಔಷಧಿ ಎಲ್ಲ ಮಾಡ್ತಾಯಿದ್ದೆ. ಹಂಗಾಗಿ 2 ವರ್ಷದಲ್ಲಿ ಬರೋ ಅಂಥ ಗಿಡ 1 ವರ್ಷದಲ್ಲಿ ಬಂತು. ಹಾಗಾಗಿ ಅಡಿಕೆ ಗಿಡಗಳು ತುಂಬ ಚೆನ್ನಾಗಿದೆ. ನೀರಂತೂ ತುಂಬ ಕೊಡಲೇಬೇಕು. ಮತ್ತು ಗೊಬ್ಬರನ ನಾನು ಈ ಸತಿ ಮಳೆಗಾಲ ಕಳೆದು ಅಕ್ಟೋಬರ್ ತಿಂಗಳಲ್ಲಿ ಹಾಕ್ತೆ, ಅದು ಸ್ವಲ್ಪ ನನಗೆ ಮೈನಸ್ ಅನ್ನಿಸ್ತು ಕುರಿ ಗೊಬ್ಬರನ. ಯಾಕೆ ಮಳೆಗಾಲದಲ್ಲಿ ಹರಿದೋಗ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಹಾಕಿರಲಿಲ್ಲ. ಈ ಸತಿ ಹಾಕ್ತೆ, ಅದು ಗಿಡಕ್ಕೆ ಸ್ವಲ್ಪ ತೊಂದರೆ ಕೊಡ್ತಾಯಿದೆ. ಯಾಕೆ ಸಾಕಷ್ಟು ನೀರು ಕೊಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಗಿಡಕ್ಕೆ ಬೇರುಗಳಿಗೆ ಹೊಡ್ತಾ ಬೀಳುತ್ತೆ. ನಾವು ಏನೇ ಹಾಕೋದಿದ್ರು ಜೂನ್ ಜುಲೈ ತಿಂಗಳಲ್ಲೇ, ಆಗಸ್ಟ್ ತಿಂಗಳಲ್ಲೇ ಕುರಿ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಕೊಡೋದಿದ್ರೆ ಆ ಟೈಮಲ್ಲೇ ಕೊಡ್ಕೋಬೇಕು. ಈ ಟೈಮಲ್ಲಿ ಕೊಡಬಾರ್ದು. ಗೊಬ್ಬರ ಏನೇನು ಕೊಡ್ತೀರಿ ಅಡಿಕೆಗೆ? ಸರ್ ನಾನು ಅಡಿಕೆಗೆ ಇಲ್ಲಿವರೆಗೂ ದನಿನ ಗೊಬ್ಬರ, ಕುರಿ ಗೊಬ್ಬರ ಬಿಟ್ಟರೆ ಬೇರೆ ಇನ್ಯಾವ ಗೊಬ್ಬರನೂ ಕೊಟ್ಟಿಲ್ಲ ಸರ್.
ಮತ್ತು ಹಳನೇ ಮಲ್ಚಿಂಗ್ ಮಾಡ್ತೀನಿ. ಅದಕ್ಕೋಸ್ಕರನೇ ಹಳ ಸಾಕಷ್ಟು ನೀವು ನೋಡಿದರೆ ಬೆಳೆದಿರೋದನ್ನು ಇನ್ನೊಂದು 1.5-2 ತಿಂಗಳೊಳಗಡೆ ಭೂಮಿ ಒಳಗಡೆ ಯಾವ ಹಳನೂ ಇರೋದಿಲ್ಲ. ಅದೆಷ್ಟೇ ಹಳ ಬಂದಿದ್ರು ಪೂರ್ಣ ಪುಡಿ ಮಾಡಾಗುತ್ತೆ. ಸ್ಟ್ರಬಲ್ ಮೂವರ್ ಅಂತ ಒಂದು ತಂದಿದ್ದೀನಿ, 1,10,000 ಕೊಟ್ಟು. ಅಕಸ್ಮಾತ್ ಜನ ಇಲ್ಲ ಅಂದರೂ ನಾವೇ ಆರಾಮಾಗಿ ಅದನ್ನು ಕೆಲಸ ಮಾಡ್ಬೋದು. ತುಂಬ ಈಸಿ ನಿರ್ವಹಣೆ ಇದೆ. ಹಾಗಾಗಿ ಅದನ್ನು ತಗೊಬಂದು ಕೆಲಸ ಮಾಡ್ತಾಯಿದ್ದೇನೆ. ತೋಟ ತುಂಬ ಚೆನ್ನಾಗಿರಬೇಕು, ನೀಟಾಗಿರಬೇಕು ಅಂತ ತುಂಬ ಜನ ಬಯಸ್ತಾರೆ. ಆದರೆ ಎಷ್ಟು ಕಳೆ ಬೆಳೀಲಿಕ್ಕೆ ಸಾಧ್ಯನೋ ಅದೆಲ್ಲದಕ್ಕೂ ಕೂಡ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಅದನ್ನು ಹಾಗೆ ಬಿಟ್ಕೊಂಡು ಇದ್ದೀರಿ. ಏನು ಅನುಕೂಲ ಅದರಿಂದ? ಸರ್, ಈ ಬೇಸಿಗೆನಲ್ಲಿ ನಮಗೆ ನೀರಿನ ಪ್ರಮಾಣ ಕಡಿಮೆ ತಗೊಳುತ್ತೆ. ಯಾಕೆಂದರೆ ಭೂಮಿಗೆ ನೇರವಾಗಿ ಬಿಸಿಲಿನ ಕಿರಣಗಳು ಬೀಳಲ್ಲ. ಹೌದು. ಅದನ್ನು 90 ಭಾಗ ತಡೆಯುತ್ತೆ ಬಿಸಿಲಿನ ಕಿರಣ. ಮಳೆಗಾಲದಲ್ಲಿ ಬಿಸಿಲಿನ ಕಿರಣ ಬೇಕೇ ಬೇಕು 100ಕ್ಕೆ 100. ಹಾಗಾಗಿ ನಾನು 9.5 ಅಡಿಗೆ ಒಂದೊಂದು ಅಡಿಕೆ ಗಿಡ ಕೂರಿಸಿದ್ದೀನಿ. ಮಧ್ಯದಲ್ಲಿ ಕಾಫಿ ಹಾಕಿದ್ದೀನಿ. ಆದರೆ ಕಾಫಿ ಈಗ ಒಂದು 2 ವರ್ಷದಲ್ಲಿ ಸ್ವಲ್ಪ ನನ್ನ ನೀರಿನ ಕೊರತೆ ಆದ್ದರಿಂದ ಕಾಫಿ ವೀಕ್ ಆಯಿತು. ಅಡಿಕೆ ಚೆನ್ನಾಗಾಗಿದೆ. ಅಡಿಕೆ ಬಗ್ಗೆ ಏನು ಮಾತಾಡೋಂಗಿಲ್ಲ. 95% ಚೆನ್ನಾಗಿದೆ. ಒಂದು 5% ಎಲ್ಲೋ ಕೆಲವೊಂದು ಗಿಡಗಳಿಗೆ ನೀರು ಆಗದಲ್ಲೇ ಹಂಗೆ ಆಗಿರ್ಬೋದು ಅಷ್ಟೇ. ಹಾಗಾಗಿ ನಾನು ಹಳನ ಬೇಸಿಗೆ ಸಂದರ್ಭದಲ್ಲಿ ತುಂಬ ಬೆಳೆಸ್ತೀನಿ. ಅದು ಅಡಿಕೆ ಉದ್ದಕ್ಕೆ ಬೆಳೆದ್ರು ಬೆಳ್ಕೊಳ್ಳಿ ಅಂತ ಸುಮ್ಮನೆ ಆಗ್ತೀನಿ. ಅದಾದಮೇಲೆ ಯಾಕೆಂದ್ರೆ ನಿರ್ವಹಣೆ ಮಾಡೋದು ಯಾವ ರೀತಿ ಅನ್ನೋದು ನನ್ನ ಹತ್ರ ಈಸಿ ಮೆಥಡ್ ಇದೆ. ಹಾಗಾಗಿ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಹಳನ ಬೆಳೆಸ್ತೀನಿ ಬೇಸಿಗೆ ಸಂದರ್ಭದಲ್ಲಿ. ಈ ಅಡಿಕೆ ಗರಿ ಬೀಳುತ್ತೆ, ತೆಂಗಿನ ಗರಿ ಬೀಳುತ್ತೆ, ಅದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತಾ ಇದ್ದೀರಿ? ಸರ್, ಅಡಿಕೆ ಗರಿಗಳನ್ನೆಲ್ಲ ಅಲ್ಲೇ ಸ್ಟ್ರಬಲ್ ಮೂರಲ್ಲೇ ಕಟ್ಟಾಗುತ್ತೆ ಒಣಗಿದ ಮೇಲೆ. ತೆಂಗಿನ ಗರಿಗಳು ನಾನು ತೆಗೆದು ಒಂದು ಬದಿಗೆ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ನನಗೆ ವುಡ್ ಚೀಪರ್ ಅಂತ ಒಂದು ಮಿಷಿನ್ ಈಗ ಬಂದಿದೆ. ಹೋಗಿ ಕೇಳ್ಕೊಂಡು ಬಂದೆ. ಯಾಕೆಂದರೆ ನಾವು 5-6 ವರ್ಷದಿಂದ ಒಂದೇ ಸಮ ಭೂಮಿಗೆ ಬಂಡವಾಳ ಹಾಕೋದೇ ಆಗಿದೆ. ಸಾಮಾನ್ಯವಾಗಿ ರೈತರ ಕಷ್ಟ ತುಂಬ ಕಷ್ಟ ಸರ್. ಹೌದು. ಯಾವುದೇ ಆದಾಯ ಮೂಲ ಇಲ್ಲ ಅಂದರೆ ಅವನ ಬದುಕು ಕಷ್ಟ ಆಗುತ್ತೆ. ಜಟಕಾ ಬಂಡಿನೇ ಸರ್. ತುಂಬ ಕಷ್ಟ. ನಾನು 6-7 ವರ್ಷದಿಂದ ಹಾಕೊಂಡಿದ್ದೀನಿ ಅಂದರೆ ಮುಂದೆ ಬರುತ್ತೆ. ಯಾರೋ ಇದ್ದವ್ರು ಮಾಡ್ಬೋದು ಮುಂದೆ ರೈತರು. ಇಲ್ಲ ಅಂದರೆ ಅವ್ರ ಮನೆಯವರೆಲ್ಲ ಕೆಲಸ ಮಾಡಬೇಕು. ಅವ್ರ ಮನೇಲಿರೋ ಮಕ್ಕಳು ಮರಿ ಎಲ್ಲ ಕೆಲಸ ಮಾಡಿದರೆ ರೈತನ ಬದುಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರೈತನ ಬದುಕು ಆಗಲ್ಲ ಸರ್. ಶಾಲೆ ಪ್ರಾರಂಭ ಮಾಡಿದಾಗ್ಲೇ ಮೀನು ಸಾಕಾಣಿಕೆನೂ ಕೂಡ ಪ್ರಾರಂಭ ಮಾಡಿದೆ ಅಂತೇಳಿ ಹೇಳಿದ್ರಿ. ಹೇಗೆ ಪ್ರಾರಂಭ ಆಯ್ತದ ಸರ್? ಅಲ್ಲಿ ನಮ್ಮ ಬಾವ ಒಬ್ಬರು ಮೀನು ಸಾಕ್ತಾಯಿದ್ರು. ಅವ್ರದ್ದನ್ನು ನೋಡಿದೆ. ಅವರು ತುಂಬ ಪ್ರಸ್ತಂದಲ್ಲೇ ಇದ್ದರು. ಅದು ಸಾಕಿದ್ಮೇಲೆ ಅವ್ರಿಗೆ ಒಳ್ಳೆ ಆದಾಯ ದುಡಿಮೆ ಕಾಣ್ತಾಯಿತ್ತು. ಇದು ಮರಿಗೆ ಬಂಡವಾಳ ಹಾಕೋದು ಬಿಟ್ಟರೆ ತಂದು ನಾವು ಕೆಲಸ ಅದು ಸಿಂಗಲ್ ಆಗಿ ಕೆಲಸ ಮಾಡ್ಬೋದು ಸರ್. ಅವ್ರನ್ನ ನೋಡ್ತಾ ನೋಡ್ತಾ ನಾನು ಕಲಿತೆ ಏನೇನು ಮಾಡ್ಬೋದು, ಹೆಂಗೆ ಮಾಡ್ಬೋದು. ಅದಕ್ಕೆ ಜೊತೆಗೆ ಭಗವಂತನ ಆಶೀರ್ವಾದನೂ ಇರಬೇಕು. ಅವನ ಆಶೀರ್ವಾದನೂ ಇತ್ತು. ಈಗ ನಾನು ಶುಂಠಿ ಹಾಕಿದ್ದೆ, ₹1 ದುಡ್ಡು ಆಗಲಿಲ್ಲ. 6.5 ಲಕ್ಷ ಖರ್ಚು ಮಾಡಿದ್ದೆ, ಬರೀ 47,000 ದುಡ್ಡು ಆಯ್ತು ಅಷ್ಟೆ. ಹಾಗಾಗಿ ಅದೃಷ್ಟನೂ ಬೇಕು ನಮಗೆ. ಮೀನೆಲ್ಲ ಹಂಗಾಗಲಿಲ್ಲ ನನಗೆ. ನಾನು ಮುಟ್ಟಿದ್ದೆಲ್ಲ ಚೆನ್ನಾಗಿ ಆಗ್ತಾಯಿತ್ತು ಮೀನಿನ ವಿಚಾರದಲ್ಲಿ. ಆ ಮೀನು ಸಾಕಬೇಕಾದ್ರೆ ಆ ಮೀನಿಗೇನು ನೀರಿದೆ, ಆ ನೀರನ್ನು ಗೊಬ್ಬರವಾಗಿ ತೋಟಕ್ಕೆ ಬಿಡ್ತಾಯಿದ್ರು. ತೋಟನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಒಂದು ವರ್ಷ ಶುಂಠಿ ಬೆಳೆದಿದ್ದೆ. ಒಂದು ಚೂರು ಗೊಬ್ಬರ ಔಷಧಿ ಏನೂ ಮಾಡಿರಲಿಲ್ಲ, ಬರೀ ಖಾಲಿ ನೀರಲ್ಲಿ ಬೆಳೆದಿದ್ದೆ. ಅಷ್ಟು ಚೆನ್ನಾಗಿ ಬೆಳೆ ಬಂದಿತ್ತು. ಹೆಂಗೆ ಬಳಸ್ತಿದ್ರಿ ಮೀನು ಸಾಕಿದ ನೀರನ್ನ? ಬೋರ್ ಮೋಟ್ರ್ ಇಳಿಸ್ಬಿಟ್ಟು ಅದನ್ನು ಸ್ಪ್ರಿಂಕ್ಲರಿಂದ ನಾವು ಹೊಡಿತಾ ಇದ್ದಿದ್ದು. ಸ್ಪ್ರಿಂಕ್ಲರಿಂದನೇ ಇದು ಮಾಡ್ತಾಯಿತ್ತು. ಮೀನು ಸಾಕಾಣಿಕೆ ಮಾಡಿದ ನೀರು ಬಹಳ ಒಳ್ಳೆಯದು. ಅದಕ್ಕೆ ನಾವೇನು ಫುಡ್ ಹಾಕ್ತಾ ಇರ್ತೀವಿ, ಅದು ಮೀನೇನು ಮಾಡುತ್ತೆ ಅಂದರೆ ತಳದಲ್ಲಿರೋ ಗಲೀಜನ್ನೆಲ್ಲ ಓಡಾಡ್ತಾ ಕಲಕ್ತಾ ಇರುತ್ತೆ. ಆ ಕಲಕಿದ ನೀರು ಗೊಬ್ಬರದ್ದು ನೀರಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಮತ್ತು ಮೇಲಿಂದ ಹೊಸ ನೀರು ಬಿಡ್ತಾ ಇರ್ತೀವಿ, ಹಳೆ ನೀರು ಕೆಳಗಡೆಯಿಂದ ವಾಪಸ್ ರಿಟರ್ನ್ ಬರ್ತಾ ಇರುತ್ತೆ. ಹಾಗಾಗಿ ಅದ್ರ ಒಳ್ಳೆ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಬೆಳೆಗೂ ಕೂಡ ಅನುಕೂಲ. ಎಷ್ಟು ಪ್ರಮಾಣದಲ್ಲಿ ಮೀನುಗಳನ್ನು ಸಾಕ್ತಾ ಇದ್ರಿ ಸರ್? ನಾವೊಂದು 40,000-50,000 ಒಂದೊಂದು ಗುಂಡಿಗೆ ಮೀನು ಬಿಡ್ತಾಯಿದ್ದೆ. ಒಂದು 3 ಗುಂಡಿ ಇತ್ತು. ಒಂದು 10-15 ಟನ್ವರೆಗೂ ಮೀನು ಬೆಳೀತಾ ಇದೆ. ಹಾಗಾಗಿ ಅದನ್ನೆಲ್ಲ ಹೊರಗಡೆ ಬಂದು ತುಂಬ್ಕೊಂಡು ಹೋಗ್ತಾಯಿದ್ರು. ಈಗ ನನಗೆ ಕೆಲಸದ ಒತ್ತಡ ಜಾಸ್ತಿ ಆಯಿತು. ಹಾಗಾಗಿ ಮೀನನ್ನು ಸಾಕೋದನ್ನು ನಿಲ್ಲಿಸಿದ್ರಿ. ಈಗ ಅಡಿಕೆ ತೆಂಗಿನ ಜೊತೆಗೆ ಮತ್ತೆ ಬೇರೆ ಬೇರೆ ಒಂದಷ್ಟೆಲ್ಲ ಹಾಕೊಂಡಿದ್ರಿ ನಿಮ್ಗೆ ಆಸಕ್ತಿಯಿಂದ. ಮರಸೇಬು, ಸೇಬು, ಈ ಥರ ಬೇರೆ ಬೇರೆ ಥರದ ಗಿಡಗಳು ಏನೇನಿದ್ದಾವೆ, ಅದರಿಂದ ಏನೇನು ಅನುಕೂಲ ಆಗ್ತಾ ಇದೆ ನಿಮಗೆ? ಸರ್, ನಾನು ಅಲ್ಲಿ ಸೀಬೆ ಹಾಕಿದ್ದೀನಿ, ಮೋಸಂಬಿ ಹಾಕಿದ್ದೀನಿ, ಮಾವಿನ ಗಿಡ ಹಾಕಿದ್ದೀನಿ. ಹಲಸಿನ ಗಿಡ ಇನ್ನು ಫಸಲಿಗೆ ಬಂದಿಲ್ಲ. ಈಗ ಪನ್ನೇರಳೆ ಹಾಕಿದ್ದೀನಿ, ಅದನ್ನು ಹೂವು ಈಚೆಗೆ ಬಂದಿದ್ದಾವೆ. ಮತ್ತು ಇನ್ನೊಂದು ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಹೊಸವು ಹೇಳಿದ್ರು ತಗೊಬಂದು ಹಾಕಿದ್ದೀನಿ. ನನಗೆ ಅಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಮೋಸಂಬಿ ಹಣ್ಣು ಸಿಗ್ತದೆ ಸರ್. ಕೆಲಸ ಮಾಡಿ ಓಡಾಡಿ ಸುಸ್ತಾದಾಗ ಆ ಹಣ್ಣು ತಿಂದಾಗ ನನಗೊಂಥರ ಸಮಾಧಾನ ಆಗುತ್ತೆ. ಆದರೆ ಈ ಸತಿ ಇನ್ನೂ ಬಿಟ್ಟಿರಲಿಲ್ಲ, ಮೋಸಂಬಿ ಬಿಟ್ಟಿದ್ದು ಇನ್ನೂ ಹಣ್ಣಾಗಿರಲಿಲ್ಲ. ಅದನ್ನು ನಿಮಗೆ ತೋರಿಸ್ಲಿಲ್ಲ ಅನಿಸುತ್ತೆ. ನೀವು ಅದು ಹಳ ಬೆಳೆದಿತ್ತಲ್ಲ, ಅದಕ್ಕೆ ಒಳಗಡೆ ಕರ್ಕೊಂಡು ಹೋಗಲಿಲ್ಲ. ಸೀಬೆಹಣ್ಣು ಅಷ್ಟೇ, ಅದು ತುಂಬ ಹಣ್ಣು ಬಿಡುತ್ತೆ. ಬಂದವರೆಲ್ಲ ಕರ್ಕೊಂಡೋಗಿ, ನಾನಂತೂ ಸೀಬೆಹಣ್ಣು ತಿನ್ನಲ್ಲ, ಸ್ವಲ್ಪ ನನಗೆ ಶೀತ ಜಾಸ್ತಿ. ಹಾಗಾಗಿ ಸೀಬೆಹಣ್ಣನ್ನು ತಿನ್ನಲ್ಲ. ಮನೆಗೆ ತಗೊಂಡು ಹೋಗ್ತಾ ಇರ್ತೀನಿ, ಬಂದವ್ರಿಗೆಲ್ಲ ಕುಯ್ದು ಕೊಡ್ತಾ ಇರ್ತೀನಿ. ಹಣ್ಣಿದ್ರೆ ನಾನು ಬೆಳೆದಿದ್ದು ಅನ್ನೋದೊಂದು ಖುಷಿ ಇರುತ್ತೆ. ಈಗ ಮೊನ್ನೆ ಒಂದೇ ಒಂದು ಮೋಸಂಬಿ ಬಿಟ್ಟಿತ್ತು,
ಅದನ್ನು ತಗೊಂಡೋಗಿ ಪೂಜೆಗಿಟ್ಟು ಪೂಜೆ ಮಾಡಿಸಿ ನಾವು ತಿಂದು ನಾನು ಬೆಳೆದಿದ್ದು ಅನ್ನೋದು ನಮ್ಗೆ ಸಂತೋಷ ಇರುತ್ತೆ. ನಾನು ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಹಾಕಿರೋದಿಲ್ಲ. ನಾವೇನೇ ಬೆಳೆಯೋದಿದ್ರು ಸರ್ ಸ್ವಂತ ಬೆಳೆದು ತಿನ್ನಬೇಕು ಅನ್ನೋದು ನನ್ನ ಆಸೆ. ಅಡಿಕೆ ಮತ್ತು ತೆಂಗಿಗೆ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದೀರಿ ಸರ್? ಸ್ಟಾರ್ಟಿಂಗ್ ಡ್ರಿಪ್ ಮಾಡಿದೆ ಸರ್. ಬರ್ತಾ ಬರ್ತಾ ಆ ಡ್ರಿಪ್ ನೀರು ಸಾಕಾಗಲ್ಲ ಸರ್. ಅದಕ್ಕೆ ಈಗ ಹೊಸ ಮಾದರಿ ಡ್ರಿಪ್ ಬರ್ತಾಯಿದೆ. ಆ ಥರ ಒಂದು ನಿರ್ವಹಣೆ ಮಾಡಿದರೆ ಸಾಕಾಗುತ್ತೆ ಡ್ರಿಪ್ ಲೈನ್ಗೆ ಅಡಿಷನಲ್ ಆಗಿ ಮಾಡ್ಕೊಂಡ್ರೆ. ಯಾಕೆಂದರೆ ಸಣ್ಣ ಗಿಡ ಇದ್ದಾಗ ಆ ನೀರು ಅಷ್ಟೇ ಸಾಕು. ಅದಕ್ಕೆ ಎಷ್ಟು ಬೇಕೋ ನಾವು ಸಣ್ಣ ಮಗುನಲ್ಲಿ ಏನು ಫೀಡಿಂಗ್ ಮಾಡ್ತೀವೋ ಅದೇ ರೀತಿ ಆ ಸಣ್ಣ ಗಿಡಕ್ಕೆ ಅಷ್ಟು ಸಾಕು. ದೊಡ್ಡದಾದ್ಮೇಲೆ ನಾವು ಹೆಂಗೆ ನಮಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನ ನಮಗೆ ಬೇಕಾಗುತ್ತೋ ಹಾಗೆ ಅದೇ ಪ್ರಮಾಣದಲ್ಲಿ ಅದಕ್ಕೂ ನೀರು ಕೊಡಬೇಕಾಗತ್ತೆ. ಆ ನೀರನ್ನು ನಾವು ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಡ್ರಿಪ್ಪರಲ್ಲಿ. ಹಾಗಾಗಿ ಒಂದೊಂದು ಟೈಮ್ ನಾನು ನೀರು ಕೊಡ್ತೀನಿ. ನನ್ನೊಂದು ಏನಾಗಿದೆ ವಾಟ ಇರೋದ್ರಿಂದ ಅಡಿಕೆ ಸ್ವಲ್ಪ ಬಿಟ್ಟು ಉತ್ತಿದ್ದೆ, ಅದು ಹಾಗೆ ಕಾವಲೆ ಟೈಪ್ ಆಗಿಬಿಟ್ಟಿದೆ. ನೀವು ನೋಡಿದಿರ ನೀರು ಬಿಟ್ಟರೆ ಇಲ್ಲಿಂದ ಕೊನೆವರೆಗೂ ಒಂದೇ ಸಮ ನೀರು ಹೋಗುತ್ತೆ. ಸ್ಟೆಪ್ ಬೈ ಆಗೋಗಿದೆ. ಗದ್ದೆ ಟೈಪ್ ಆಗಿದೆ. 10 ಅಡಿನೂ ಗದ್ದೆ ಟೈಪ್ ಆಗಿದೆ. 15 ದಿನಕ್ಕೆ ಒಂದು ದಿವಸ ನೀರು ಕೊಟ್ಟರು ಸಾಕು, ಚೆನ್ನಾಗಿ ನೆನೆಯುತ್ತೆ. ಒಂದೊಂದು ಟೈಮು ಕಾಫಿ ಇರೋದ್ರಿಂದ ಸ್ಪ್ರಿಂಕ್ಲರ್ ದೊಡ್ಡ ರೈನ್ ಗನ್ ಇಟ್ಟು ಹೊಡಿತಾ ಇದ್ದೀನಿ. ಆ ರೀತಿಯೂ ನೀರು ಕೊಡ್ತಾ ಇದ್ದೀನಿ. ಕಾಫಿ ಯಾವ ತಳಿ ಹಾಕೊಂಡಿದ್ದೀರಿ ಸರ್? ಆಲ್ರೆಡಿ ರೋಬಸ್ಟಾ ಹಾಕಿದ್ದೀನಿ, ಡಾರ್ಫು. ಈಗ ಮತ್ತೆ ಡಾರ್ಫ್ ಅಂತ 2 ವರ್ಷದ ಕೊಟ್ಟಿದ್ದಾರೆ. ಅದು ಈಗ ನೋಡಬೇಕು ಅದು ಯಾವ ಗಿಡ ಏನು ಅಂತ ಗೊತ್ತಿಲ್ಲ. ಯಾಕೆಂದರೆ ಆಲ್ರೆಡಿ ಹೂವು ಬಂದಿದೆ. ಹೂವು ಬಂದಿರೋದ್ರಿಂದ ಬೇರೆದಾದರೆ ಬರಲ್ಲ, ಡಾರ್ಫೇ ಇರಬೇಕು ಅಂತ ಅಂತಾರೆ. ಎಲೆ ಸ್ವಲ್ಪ ಅಗಲ ಬಂದಿದೆ. ಕಾರಣ ಅದು ಕುರಿ ಗೊಬ್ಬರ ಕೊಟ್ಟನಲ್ಲ ಅದಕ್ಕೋ ಏನೋ ನನಗೆ ಅರ್ಥ ಆಗಿಲ್ಲ. ಬೇರೆ ಹಳೆ ಡಾರ್ಫ್ ಗಿಡಕ್ಕೂ ಇದಕ್ಕೂ ನೋಡಿದಾಗ ಎಲೆನಲ್ಲಿ ವ್ಯತ್ಯಾಸ ಕಾಣ್ತಾ ಇತ್ತು. ಹಾಗಾಗಿ ಈ ಸತಿ ಕಾಫಿ ಗಿಡಕ್ಕೆ ತುಂಬ ಡಿಮ್ಯಾಂಡ್ ಇತ್ತು ಈ ವರ್ಷ ಹೋದ ವರ್ಷ. ಹಾಗಾಗಿ ನನಗೆ ಒಳ್ಳೆ ತಳಿ ಸಿಕ್ಕಿಲ್ಲ. ಈಗ ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ಅರೇಬಿಕಾ ಹಾಕಿ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡೋಣ ಈ ಸತಿ ಅದಕ್ಕೆ ಅರೇಬಿಕಾ ಹಾಕಬೇಕು ಅಂತ. ಯಾಕೆಂದರೆ 10 ಅಡಿ ಇರೋದ್ರಿಂದ ಏಲಕ್ಕಿ ಬೆಳಿಬೇಕು ಅಂದ್ಕೊಂಡು ಪ್ಲ್ಯಾನಿಂಗಲ್ಲಿದ್ದೆ. ಏಲಕ್ಕಿ ನಿರ್ವಹಣೆ ತುಂಬ ಕಷ್ಟ. ಜರುಗು ಹೊಲ ಗದ್ದೆಯಲ್ಲಿ ಆದರೆ ನಡೆಯುತ್ತೆ, ಇದು ತನೂ ನಿಲ್ಲೋದಿಲ್ಲ. ಮತ್ತು ಗದ್ದೆಯಲ್ಲಿ 1-2 ಎಕರೆ ಗದ್ದೆ ಇದೆ. ಈಗ ಸ್ವಲ್ಪ ಗಿಡಗಳೆಲ್ಲ ಡೆವಲಪ್ ಆಗಿದೆ. ಅದು 4 ವರ್ಷದ ಗಿಡ. ತೆಂಗಿನ ಬೆಳೆ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ? ತೆಂಗಿಗೆ ಏನೂ ಇಲ್ಲ ಸರ್, ನಾನು ಏನೂ ಕೆಲಸ ಮಾಡಲ್ಲ ತೆಂಗಿಗೆ. ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅದರದ್ದು ಎಲ್ಲ ಪೋಷಕಾಂಶಗಳನ್ನ ತೆಂಗು ತಗೋತಾ ಇದೆ. ನೀರು ಕೊಡ್ತೀನಿ, ಗೊಬ್ಬರ ಕೊಡ್ತೀನಿ. ಯಾಕೆಂದರೆ ಅದ್ರ ಇಡೀ ಹೊಲದಲ್ಲೆಲ್ಲ ಬೇರೆ ಹರಡ್ಕೊಂಡಿರೋದ್ರಿಂದ ತೆಂಗಿಗೆ ನಾವು ಎಕ್ಸ್ಟ್ರಾ ಅದಕ್ಕೇನು ಯಾವುದೇ ಕೆಲಸ ಕಾರ್ಯಗಳು ಮಾಡ್ತಾಯಿಲ್ಲ. ತೆಂಗು ಕಾಯಿ ಮಾರ್ತೀರಾ ಅಥವಾ ಎಳ್ನೀರು ಕೊಡ್ತೀರಾ? ಹೆಂಗೆ? ಎಳ್ನೀರು ಸ್ವಲ್ಪ ಬೆಲೆ ಬಂದಿದ್ದರಿಂದ ಎಳ್ನೀರನ್ನೇ ಹೆಚ್ಚಿಗೆ ಕೊಟ್ಟಿದ್ದಾರೆ. ಅದ್ರ ಉಳ್ಕೊಂಡಿದ್ದನ್ನೆಲ್ಲ ಕಾಯಾಗಿ ಅದನ್ನು ಮಾರ್ತಾರೆ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಗೌಡ್ರೆ? ಸರ್ ತುಂಬ ಚೆನ್ನಾಗಿರುತ್ತೆ ಸರ್. ಯಾರ ಹಂಗಲ್ಲೂ ಜೀವನ ಮಾಡೋ ಆಗಿರಲ್ಲ ಕೃಷಿ ಬದುಕಲ್ಲಿ. ಕೃಷಿಯಲ್ಲಿ ಸಿಗೋ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ. ನೀವು ನಂಬ್ತೀರಾ ಬಿಡ್ತೀರಾ, ಬೆಳಗ್ಗೆ 7 ಗಂಟೆ ನಾನು ಹೊಲಕ್ಕೆ ಸೇರ್ಕೊಂಡ್ರೆ ಒಂದೊಂದು ದಿನ ರಾತ್ರಿ 11-11:30 ಗಂಟೆ ತನಕನೂ ಟಾರ್ಚ್ ಲೈಟ್ ಬಿಟ್ಕೊಂಡು ಹೊಲದಲ್ಲೇ ಇರ್ತೀನಿ. ಯಾಕೆಂದರೆ ಜನಗಳಿಗಿಂತ ಗಿಡಗಳು ಮಾತಾಡ್ಸ್ಕೊಂಡಿದ್ರೆ ಸಾಯೋ ತನಕ ನಮ್ಮನ್ನು ಕಾಪಾಡ್ತವೆ. ನನ್ನ ಉದ್ದೇಶ ಅಷ್ಟೇ. ಈ ಜನಗಳು ಅಸೂಯೆ ಪಡ್ತಾರೆ. ಅವ್ರು ಏನೋ ಒಂದು ಮಾತಾಡ್ರೆ ಅವರೇನೋ ಒಂದು ಮಾತಾಡಿರ್ತಾರೆ. ನನಗೇನಿದೆ ನನ್ನ ವ್ಯವಸಾಯದ ವೃತ್ತಿ ಇದೆಯಲ್ಲ ಅದರೊಳಗಡೆ ಬಂದರೆ, ಈಗ ನಿಮ್ಮಂಥರೆಲ್ಲ ಬಂದಿದ್ದೀರಾ, ತೋಟ ಚೆನ್ನಾಗಿದೆ ಅಂತ ಖುಷಿ ಪಟ್ಟಿದ್ದೀರಾ, ಆ ಖುಷಿ ನನಗೂ ಖುಷಿನೇ. ಈಗ ಬಂದಾಗ ನನ್ನಲ್ಲೇ ಏನಾರು ಒಂದು 4 ಹಣ್ಣಿನ ಗಿಡಗಳಿದೆ, ಹಣ್ಣು ಕೊಟ್ಟರೆ ನನಗೆ ಅದು ಖುಷಿನೇ. ಆ ರೀತಿ ಬದುಕನ್ನು ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನನಗೂ 51 ವರ್ಷ. 50 ವರ್ಷ ಬದುಕಿದ್ದೀವಿ ಅಂದರೆ ಅದು ದೊಡ್ಡದು ಇವತ್ತಿನ ಒಂದು ಇದರಲ್ಲಿ. ಹಾಗಾಗಿ ನಾವು ಬದುಕಿರೋರ್ಗೂ ಒಂದು ಒಳ್ಳೆಯದಾಗಿ ಒಳ್ಳೆತನದಲ್ಲಿ ಬದುಕಬೇಕು. ನನಗೂ 2 ಹೆಣ್ಮಕ್ಳಿದ್ದಾರೆ. ಅವ್ರು ಯಾಕೆಂದರೆ ಅವ್ರ ಭವಿಷ್ಯ ಮುಂದೆ ಇರೋದು. ಅವ್ರಿಗೋಸ್ಕರ ನಾವೇನಿದ್ರು ಅವ್ರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. ಅವ್ರದ್ದೊಂದು ಬದುಕು ಚೆನ್ನಾದ್ರೆ ನಮ್ಮದು ಅಂತ್ಯ. ಯಾಕೆಂದರೆ ಅಂತ್ಯ ಅನ್ನೋದು ಪ್ರತಿಯೊಂದಕ್ಕೂ ಜೀವ ನಿರ್ಜೀವ 2 ವಸ್ತುಗಳಲ್ಲೂ ಇದೆ. ನಾವೊಂದು ವೆಹಿಕಲ್ ತಗೊಂಡ್ರೆ ಅದು ಅಂತ್ಯ ಇದೆ, ಅದೇನು ಇರಲ್ಲ. ಅಕಸ್ಮಾತ್ ಹೊಸ್ದಾಗಿ ಮಾಡಿಟ್ರು ಅದಕ್ಕೂ ಕೊನೆಗೊಂದು ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತೆ. ಹಂಗಾಗಿ ಅಂತ್ಯ ಅನ್ನೋದು ಭೂಮಿ ಮೇಲಿದೆ. ಹಾಗಾಗಿ ನಾವು ಇರೋ ಅಷ್ಟು ದಿನ ಒಳ್ಳೆತನದಲ್ಲಿ ಬದುಕಬೇಕು ಅನ್ನೋದೇ ನನ್ನ ಆಸೆ ಸರ್. ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ ನಿಮಗೆ? ಸರ್ ನನ್ನ ಆಲೋಚನೆ ಪ್ರಕಾರ ಇನ್ನು ಮೆಣಸು ಹಾಕಬೇಕು ಅಂತ ಇದ್ದೀನಿ. ತೆಂಗಿಗೆ ಹಾಕಬೇಕು ಮೆಣಸು ಅಂತ. ಅದಾದಮೇಲೆ ಅಡಿಕೆಗೆ ಇನ್ನೊಂದು 3-4 ವರ್ಷ ನಂತರ ಕಳೆದ ಮೇಲೆ ಅಡಿಕೆಗೆ ಹಾಕೋಬೋದು. ಯಾಕೆಂದರೆ ಹಳೆ ಮರಗಳಾದರೆ ಅಡಿಕೆಗೆ ಕೂರುತ್ತೆ, ಇಲ್ಲಾಂದರೆ ಕೂರೋದಿಲ್ಲ. ಈಗ ಆದರೆ 15 ಅಡಿ ಮೇಲೆ ಹೋಗಿದೆ, ಹೋದರೂ ಅದು ಸ್ವಲ್ಪ ಹಸಿರಿರೋದ್ರಿಂದ ಹಿಡಿಯೋದಿಲ್ಲ. ಒಂದು 10 ವರ್ಷ ಆದರೆ ಸ್ವಲ್ಪ ಮರ ಒಣಗ್ದಂಗೆ ಬಂದಿರುತ್ತೆ. ಒಂದು 20 ಅಡಿವರೆಗೂ ಹಬ್ಬುತ್ತೆ ಅನ್ನೋ ಒಂದು ನನ್ನ ಒಂದು ಅಭಿಪ್ರಾಯ, ಬೇರೆಯವ್ರನ್ನ ಬೆಳೆದಿರೋ ಪ್ರಕಾರ. ನಾನು ಒಂದು 10-6 ಕಡೆ ತೋಟ ನೋಡಿ 10-6 ಜನರ ಅಭಿಪ್ರಾಯ ಕೇಳ್ಕೊಂಡೇ ಮಾಡಿರೋದು. ನಾನು ಕೆಲವ್ರಿಗೆ ಹೇಳ್ತೀನಿ, ನಾವು ಸ್ವಂತವಾಗಿ ನೋಡೋದಕ್ಕಿಂತ 10-6 ಜನ, ಅದರಲ್ಲೂ ನಮ್ಮ ಮಿಲ್ಟ್ರಿ ನಾಗೇಶ್ ಅಂತ ನನ್ನ ಆತ್ಮೀಯ ಸ್ನೇಹಿತ, ಅವನು ಹೇಳ್ಕೊಡ್ತಿದ್ದೆ ಈ ರೀತಿಯೇ ಮಾಡಬೇಕು, ಈ ರೀತಿಯೇ ಮಾಡಬೇಕು. ಹಿಂಗೆ 10 ಜನ ತೋಟ ಕರ್ಕೊಂಡೋಗಿ ತೋರಿಸ್ತಾರೆ. ನನಗೆ ಕಾಫಿ ಬೆಳೆಯೋಕ್ಕೆ ಇನ್ಸ್ಪಿರೇಷನ್ನು ನಾಗೇಶ್ ಅವರು. ಏಕೆಂದರೆ
ಕಾಫಿ ತೋಟ ಅವ್ರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಯಾಕಪ್ಪ ಈ ಜನಗಳು ಕಾಫಿ ಕುಯ್ಯೋದು, ಔಷಧಿ ಹೊಡಿಯೋದು, ಲಿಂಡನ್ ತಿಕ್ಕೋದಂತೆ, ಚಿಗುರು ತೆಗಿಯೋದಂತೆ, ಇವೆಲ್ಲ ಹಿಂಸೆ ಅಂತ ಅಂತಿದ್ರು. ಅವರು ಒಂದು ಮಾರ್ಗದರ್ಶನದಲ್ಲಿ ಹಾಕಿದ್ದೀನಿ. ನಾನು ಇವತ್ತು ನೆನೆಸ್ಕೋತೀನಿ, ಯಾರೇ ನನಗೆ ಏನೇ ಮಾಡಿದ್ರು ಅವ್ರು ನೆನೆಸ್ಕೋಬೇಕು ನಾವು. ಹೌದು, ನನಗೆ 10 ರೂಪಾಯಿ ಸಹಾಯ ಮಾಡಿದ್ರು ನೆನೆಸ್ಕೋತೀನಿ, ನನಗೆ ವಿರೋಧಿಯಾಗಿದೆ. ಯಾಕೆಂದರೆ ನಾನು ಇವತ್ತಿದ್ದೀನಿ ಅಂದರೆ ಅವ್ರ ಸಹಕಾರ. ಅದನ್ನು ನಾವು ನೆನೆಸ್ಕೊಂಡ್ರೆ ಮಾತ್ರ ನಮಗೆ ಅದು ಜೀವನದಲ್ಲಿ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅವ್ರು ಏನೇ ಮಾಡಿರಲಿ, ಏನೇ ಅಂದಿರಲಿ, ಅವ್ರೇನೋ ಒಂದು ನನಗೆ ದಾರಿ ತೋರಿಸಿದಾರಾ, ಅವತ್ತು ನನಗೆ ದಾರಿ ತೋರಿಸಿದ್ರಾ, ಅದನ್ನು ನಾನು ಇಷ್ಟಪಡ್ತೀನಿ. ಈಗ ಒಟ್ಟಲ್ಲಿ ಹಳೆ ಕಾಫಿ ಇದೆ, ಜೊತೆಗೆ ಮೆಣಸು ಹಾಕಬೇಕು, ಏಲಕ್ಕಿ ಬೆಳಿಬೇಕು ಅಂತೆಲ್ಲ ಆಸೆ ಇತ್ತು. ಬಟ್ ಏಲಕ್ಕಿ ವಿಚಾರದಲ್ಲಿ ಸ್ವಲ್ಪ ಈಗ ಹೊಲದ ಲೆಕ್ಕಾಚಾರದಲ್ಲಿ ನಾನು ಸ್ವಲ್ಪ ಬೇಡ ಅಂದ್ಕೊಂಡಿದ್ದೀನಿ. ಗದ್ದೆಗೆ ಮಾಡೋ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ತಮ್ಮ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ, 10 ಎಕರೆ ಜಮೀನಿದ್ರೂ ಕೂಡ ಯಾವ ಕೃಷಿ ಕಾರ್ಮಿಕರ ಮೇಲೂ ಕೂಡ ಅವಲಂಬಿತರಾಗಿಲ್ಲ, ತಾವೇ ಮಾಡ್ತಿದ್ದೀರಾ. ಯಾಕೆ ಸರ್? ಇವತ್ತು ಅವಲಂಬಿತ ಆಗಲೇಬೇಕು, ಎಲ್ಲನೂ ಮಾಡಲಿಕ್ಕಾಗಲ್ಲ. ನಾನೇ ಮಾಡಲಿಕ್ಕಾಗಲ್ಲ. ಇದೀಗ ನೀರು ಹಾಕ್ಬೋದು, ನೀರಿನ ವಿಚಾರದಲ್ಲಂತೂ 365 ದಿನವೂ ನಾನೇ ನಿರ್ವಹಣೆ ಮಾಡೋದು. ಯಾರೊಬ್ಬರಿಗೂ ನಾನು ಅಲ್ಲಿ ಒಂದು ದಿನ ಹೋಗಿ ವಾಲ್ ತಿರುಗಿಸೋಕ್ಕೆ ಬರಲ್ಲ ನೀರಿನ ವಿಚಾರದಲ್ಲಿ. ಆದರೆ ಬೇರೆ ಏನೋ ಗೊಬ್ಬರ, ಔಷಧಿ ಸ್ಪ್ರೇ ಮಾಡೋದಾದರೆ ಮಾಡಿಸ್ತೀನಿ ಕೆಲವು ಸಂದರ್ಭ. ನಾನು ಜೊತೆಲಿ ನಿಂತ್ಕೋತೀನಿ ಅವ್ರಿಗೆ ಸಪೋರ್ಟಿವ್ ಆಗಿ. ಯಾಕೆಂದರೆ ಅವ್ರನ್ನೇ ಮಾಡೋಕ್ಕೆ ಬಿಡೋದಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರೇನೇ ಕೆಲಸ ಮಾಡಿದರೆ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ನಿಂತು ಕೆಲಸ ಮಾಡ್ತೀನಿ. ಈಗ ಗಳ ಹೊಡಿಯೋದಕ್ಕೆ ನಾನು ಹೇಳಿದೆ, ಸ್ಟ್ರಬಲ್ ಮೂವರ್ ತಂದಿದ್ದೀನಿ, ಯಾರೂ ಇಲ್ಲ ನಾನೇ ಹೊಡಿತೀನಿ. ತೆಂಗಿನ ತೋಟದೊಳಗೆ ನೆರಳಿರುತ್ತೆ, ನೆರಳು ಒಳಗಡೆ ಆರಾಮಾಗಿ ಕೆಲಸ ಮಾಡ್ಬೋದು. ಹಾಗಾಗಿ ಕೆಲವೊಂದು ನಾವು ಇವತ್ತು ಯಂತ್ರೋಪಕರಣಗಳನ್ನ ಅವಲಂಬಿಸಿ ನಾವು ಸ್ವಾವಲಂಬಿಗಳಾಗಬೇಕು. ಪರಾವಲಂಬಿಗಳಾದರೆ ನಾವು ಇವತ್ತು ಏನು ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ನನ್ನ ಉದ್ದೇಶ. ಆ ಕಾರಣಕ್ಕಾಗಿ ತಾವೇ ಮಾಡ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ರುದ್ರೇಗೌಡ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ಸರ್, ನನ್ನ ಮೊಬೈಲ್ ನಂಬರು 9141462175. ಇದು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ. 9141462175. ಇದಲ್ಲದೆ ಇದ್ರೆ ಇನ್ನೊಂದು ನಂಬರ್ ಸಿಗುತ್ತೆ, ನಮ್ಮ ಶಾಲೆ ಹತ್ರ ಈ ನಂಬರ್ ಅಷ್ಟು ಕಡಿಮೆ. 7892333211. ಇನ್ನೊಂದು ಸಾರಿ ಹೇಳಿ. 7892333211. ಈ ಸಂಖ್ಯೆಯಲ್ಲಿ ತಾವು ಸಿಗ್ತೀವಿ ಅಲ್ವಾ? ಒಳ್ಳೆಯದು ರುದ್ರೇಗೌಡರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಸರ್, ತಮಗೂ ತಮ್ಮ ಆಕಾಶವಾಣಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಬೈರಾಪುರದ ಪ್ರಗತಿಪರ ಕೃಷಿಕ ರುದ್ರೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.